पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। नतटा जयद्रथजला गान्धारनीलोत्पला शल्यग्राहवती कृपेण वहनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैरननदी कैवर्तकः केशवः सरोजममलं नीतार्थगन्धोद्घटं नानाख्यानककेसरं हरिकथा सम्बोधनाबोधितं लोके सज्जनषट्पदैरहरः पेपीयमानं मुदा भूयाद्भारतपङ्कजं कलिमल प्रध्वंसिना श्रेयसे। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिभिर्ध्यानगम्यं विष्णुं भवभयहरं सर्वलोकैकनाथं यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगा ध्यानावस्थिततद्गतेन मनसा पश्यन्ति यं योगिनो यस्यान्तं न विदुःसुरासुरगणा देवाय तस्मै नमः देवाय तस्मै नमः। ॐ शान्ति शान्ति शान्तिः। ॐ नारायणः परो व्यक्तात् अण्डमव्यक्तसम्भवम् अण्डस्यान्तस्त्रिमे लोकाः सप्तद्वीपा च मेदिनी। ಓಂ ಶಾಂತಿ ಶಾಂತಿ ಶಾಂತಿ. ನಾವು ಭಗವದ್ಗೀತೆ ವಿಚಾರ ಮಾಡ್ತಿದ್ವಿ. ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದ ಯೋಗ ಎಂಬ ಅಧ್ಯಾಯದಲ್ಲಿ ವಿಚಾರ ಮಾಡ್ತಿದ್ವಿ. ಇವಾಗ ಅರ್ಜುನನು ಎರಡೂ ಸೇನೆಗಳ ಮಧ್ಯದಲ್ಲಿ ನಿಂತುಕೊಂಡ ಮೇಲೆ ಎಲ್ಲ ಸ್ವಜನ
ಅವರವ್ರನ್ನೆಲ್ಲ ನೋಡಿಕೊಂಡ ಮೇಲೆ ಎಷ್ಟೋ ಪ್ರಕಾರದ ವಿಚಾರಗಳು ಒಳಗಡೆ ನಡೀತಾ ಇದ್ದಾವೆ. ಮತ್ತು ಕ್ಷತ್ರಿಯರು ಕೂಡ ಆವಾಗ ಗುರುಕುಲದಲ್ಲಿ ಎಲ್ಲ ಶಾಸ್ತ್ರದ ಅಧ್ಯಯನ ನಡೀತಾ ಇತ್ತು. ಹೆಂಗೆ ಫಿಸಿಕ್ಸು, ಕೆಮಿಸ್ಟ್ರಿ ಎಲ್ಲ, ನೀತಿಶಾಸ್ತ್ರ, ರಾಜ್ಯಶಾಸ್ತ್ರ, ಮೋಕ್ಷ ಪುರುಷಾರ್ಥದ ಬಗ್ಗೆ ಎಲ್ಲನೂ ಅವ್ರ ಹತ್ರ ಇನ್ಫಾರ್ಮೇಷನ್ ಇರ್ತಾರೆ. ಟೀಕಾಕಾರರು ತೆಗಿತಾರೆ, ಅರ್ಜುನ ಕೂಡ ಏನು ಕಡಿಮೆ ಜ್ಞಾನಿ ಅಲ್ಲ ಅಂತ. ಎಲ್ಲ ನಮಗನ್ಸುತ್ತೆ ಮೂರ್ಖ ಥರ ಮಾತಾಡ್ತಾ ಇದ್ದೀನಿ. ಮೂರ್ಖ ಥರ ಅಲ್ಲ, ಸಿಕ್ಕಾಪಟ್ಟೆ ಕ್ಯಾಲ್ಕುಲೇಷನ್ನಲ್ಲೇ ಇಷ್ಟೆಲ್ಲ ವಿಚಾರ ಮಾಡಿ ಎಲ್ಲ ಹೇಳ್ತಾ ಇರ್ತಾನೆ. ಬಟ್ ಅದು ಏನಂದರೆ ಅದು ಪೂರ್ಣ ಇರೋದಿಲ್ಲ ಜ್ಞಾನ. ಗುರುವಿಂದ ಪರಂಪರೆಯಿಂದ ಬರಲಿಲ್ಲ ಅಂದರೆ ಅದು ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಆ ಕನ್ಫ್ಯೂಷನ್ನಲ್ಲಿ ಈಗ ಬಂದಿರೋ ವೈರಾಗ್ಯ ಅದು ಸ್ಮಶಾನ ವೈರಾಗ್ಯ ಅನ್ನೋದು ಅರ್ಥ ಮಾಡ್ಕೊತಾ ಇಲ್ಲ. ಕಂಪ್ಲೀಟಾಗಿ ವೈರಾಗ್ಯ ಬಂದಿದೆ ಅಂತ ಭ್ರಾಂತಿಯಲ್ಲಿರ್ತಾನೆ. ಆದರೆ ಕೃಷ್ಣ ಪರಮಾತ್ಮಗೆ ಗೊತ್ತಾಗುತ್ತೆ ಇವನು ಈ ಥರ ಡಿಪ್ರೆಷನ್ಗೆ ಹೋಗೋದಕ್ಕೆ ಕಾರಣ ಏನು ಅಂದ್ಬಿಟ್ಟು. ಅದು ಧೃತರಾಷ್ಟ್ರ ಯಾವಾಗ ಸಂಜೆ ಈ ಮಾತು ಹೇಳ್ತಾ ಇರ್ತಾನೋ ಖುಷಿ ಪಡ್ತಾ ಇರ್ತಾನೆ ಧೃತರಾಷ್ಟ್ರ. ಈ ಥರ ಅರ್ಜುನ ಬಿಲ್ಲು ಬಾಣನ ಬಿಟ್ಟು ಹಿಂದ್ಗಡೆ ರಥ ಹಿಂದ್ಗಡೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಂದರೆ, ಯಾಕಂದರೆ ಇದು ಅವನ ಪ್ರಯೋಗನೇ ಧೃತರಾಷ್ಟ್ರಂದು. ಲಾಸ್ಟಲ್ಲೆಲ್ಲ ಸಂಜೆ ಎಲ್ಲನೂ ಫೈಲ್ ಆದಮೇಲೆ ಸಪ್ರೇಟಾಗಿ ಕರೆಸ್ತಾನೆ ಪಾಂಡವ್ರನ್ನ ಧೃತರಾಷ್ಟ್ರ. ಕರೆಸಿಬಿಟ್ಟು, ನೋಡಪ್ಪ, ಸಣ್ಣ ವಯಸ್ಸಿನಿಂದ ನೀವು ನೋಡ್ತಾ ಇದ್ದೀರಿ, ನೀವು ಜ್ಞಾನಿಗಳು, ಧರ್ಮಾತ್ಮರು, ನನಗೆಲ್ಲನೂ ಗೊತ್ತಾಗ್ತದೆ. ನಿಮ್ಮ ಮೇಲೆ ಎಷ್ಟು ಹಿಂಸೆ ಮಾಡಿದ್ರೂ ಕೂಡ ನೀವೇ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ತನಕ ಈ ಕುಲದ ಹೆಸರನ್ನು ನೀವು ಕೆಡಿಸ್ತೀರ, ಕಾಪಾಡ್ಕೊಂಡು ಬಂದಿದ್ದೀರ. ನನ್ನ ಮಗ ನಾವೆಲ್ಲ ಹೇಳಿ, ಭೀಷ್ಮ ಹೇಳಿರ್ತಾನೆ, ಎಲ್ಲರೂ ಹೇಳಿದ್ವಿ. ನೀವು ನೋಡಿದ್ರಲ್ಲ ಎಲ್ಲ ಸಭೆಯಲ್ಲಿ ಎಲ್ಲರೂ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರು ಕೂಡ ಅವನು ಕೇಳ್ತಾ ಇಲ್ಲ. ನಾನು ಕೂಡ ಹೇಳಿದೆ ಅಂತ ಹೇಳಿರ್ತಾನೆ, ಸುಮ್ಮನೆ ಮಾತು ವರಸೆಗೆ ಹಿಂಗೆ ಮಾಡಬೇಡ ಹಂಗೆ ಮಾಡಬೇಡ ಅಂತ ಸುಮ್ಮನೆ ಹೇಳ್ತಾನೆ ಅಷ್ಟೇ. ಬಟ್ ಅವ್ರಿಗೇನು ಇಷ್ಟನೋ ಅದಕ್ಕೆ ಪರ್ಮಿಷನ್ ಕೊಟ್ಬಿಟ್ಟಿರ್ತಾನೆ. ನನ್ನ ಕೈಲೆಲ್ಲ ಪ್ರಯತ್ನ ಮಾಡೋದೆಲ್ಲ ಆಯಿತು, ಅವನೇನೋ ಮೂರ್ಖ ಇದ್ದಾನೆ. ನೀವು ಯೋಚನೆ ಮಾಡಿ, ಯುದ್ಧ ಆಯ್ತಂದರೆ ಸುಮ್ಮನೆ ಏನೋ ಸಣ್ಣ ಪುಟ್ಟ ಯುದ್ಧ ಅಂತೂ ಆಗೋದಿಲ್ಲ. ಎಲ್ಲ ಪರಾಕ್ರಮಿಗಳೇ. ಏನು ಆ ಯುದ್ಧದ ವಾರ್ತೆ ಕೇಳ್ತಿದ್ದಾಗಲೇ ಈ ಕಡೆಯವರು ಆ ಕಡೆಯವರು ಎಲ್ಲ ವಿಪರೀತವಾದ ವ್ಯಾಯಾಮ ಮಾಡ್ತಿದ್ರಂತೆ. ಎಲ್ಲರಿಗೂ ರಜೋಗುಣ ಭಯಂಕರವಾಗಿ, ರಜೋತಮ ಮಿಶ್ರಿತವಾದ ಆ ಪ್ರವೃತ್ತಿನೇ ಹಂಗಾಗ್ಬಿಡುತ್ತೆ. ವಿನಾಶ ಕಾಲೇ ವಿಪರೀತ ಭಾವ ಅಂದ್ಬಿಟ್ಟು. ಯಮಧರ್ಮರಾಜ ಮುಂಚೆ ಸ್ವಲ್ಪ ಹಾಲಿಡೇ ತೊಗೊಂಡ್ಬಿಡ್ತಾರಂತ. ಆವಾಗ ಸ್ವಲ್ಪ ಯಮರಾಜನಿಗೆ ಹಾಲಿಡೇ ಇದ್ದಾಗ ಭೂಲೋಕದಲ್ಲಿ ಸೃಷ್ಟಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಸಂಖ್ಯೆ ಜಾಸ್ತಿ ಆಗುತ್ತಂತೆ. ಎಲ್ಲ ಜೀವಗಳದ್ದು ಆವಾಗಿರುವಾಗ ಅದನ್ನು ಹಾಲಿಡೇ ಕಥೆ ಮಾಡಿಕೊಂಡು ಮತ್ತೆ ಡ್ಯೂಟಿಗೆ ಬಂದ ಮೇಲೆ ಆ ಥರ ಎಲ್ಲ ಪ್ರಾಕೃತಿಕವಾಗಿ ಎಲ್ಲ ಪ್ರಕೃತಿನೇ ರೀಸೆಟ್ ಮಾಡೋದಕ್ಕೆಲ್ಲ ರೆಡಿ ಆಗುತ್ತಂತೆ. ಸಾಮೂಹಿಕವಾಗಿ ಎಲ್ಲರಿಗೂ ಆ ಪ್ರದೇಶದಲ್ಲಿ ಎಲ್ಲರಿಗೂ ಒಂದೇ ಥರ ಭಾವನೆ ಬರುತ್ತಂತೆ. ಹಿಟ್ಲರ್ ಒಬ್ಬನ ಹೆಸರು ಹೇಳ್ತಾರೆ ಅಷ್ಟೇ ಹೊರತು, ಎರಡನೇ ವಿಶ್ವ ಯುದ್ಧದಲ್ಲಿ ಆವಾಗ ಯಹೂದಿಗಳ ಮೇಲೆ ಏನೆಲ್ಲ ದ್ವೇಷ ಅವ್ರಿಗೆ ಉತ್ಪನ್ನ ಆಗಿತ್ತು, ಅದು ಪ್ರತಿಯೊಬ್ಬ ಜರ್ಮನ್ನಲ್ಲೂ ಆ ದ್ವೇಷ ಉತ್ಪನ್ನ ಆಗಿತ್ತಂತೆ. ಅವರು ಬಿಸ್ನೆಸ್ ಮಾಡೋರು ತುಂಬ ಬೇಗನೆ ರಿಚ್ ಆಗಿಬಿಟ್ಟು ತುಂಬ ಹೈಫೈ ಪೊಸಿಷನಲ್ಲೇ ಎಂಜಾಯ್ ಮಾಡ್ತಾಯಿರ್ತಾರೆ. ಅಸೂಯೆ ಬುದ್ಧಿ ಅನ್ನೋದು ಮನುಷ್ಯರಿಗೆ ಇದ್ದೇ ಇರುತ್ತೆ. ನಮಗಿಂತ ಒಂದು ಚೂರು ಯಾರಾದರೂ ಮುಂದೆ ಹೋದರೂ ಕೂಡ ನಮ್ಮ ಮನಸ್ಸು ತಡೆಯೋದಕ್ಕಾಗೋದಿಲ್ಲ. ಹಾವ ಭಾವಗಳಲ್ಲಿ ಎಲ್ಲ ಪ್ರಕಾರದಲ್ಲೂ ವ್ಯಕ್ತ ಕೂಡ ಮಾಡಿಬಿಡ್ತೀವಿ ಒಂದೊಂದು ಸತಿ. ಅವನು ಮುಂದೆ ಹೋಗ್ತಾರೆ, ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟು. ಅದು ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಅಸೂಯೆ ಬುದ್ಧಿ ಇರುತ್ತೆ. ಅಂಥದ್ರಲ್ಲಿ ನಾವು ಇನ್ನೂ ಹೆಚ್ಚು ನೋಡಿ ಎಲ್ಲರಿಗೂ ಆವಾಗ ದ್ವೇಷ ಎಲ್ಲರ ಮನಸ್ಸಲ್ಲಿ ಇತ್ತಂತೆ. ಸುಮ್ಮನೆ ಹೆಸರು ಒಬ್ಬ ವ್ಯಕ್ತಿ ಏನು ಮಾಡೋಕ್ಕಾಗುತ್ತೆ? ಅವನ ಮನಸ್ಸಲ್ಲಿರೋ ಆ ದುಷ್ಟ ಬುದ್ಧಿಯ ಆ ಕ್ರೂರ ಬುದ್ಧಿ ಏನೆಲ್ಲ ಇತ್ತು ಅದು ಎಲ್ಲರಲ್ಲೂ ಇರ್ತು. ಅವನು ಸಮಷ್ಟಿ ಒಂದು ಬುದ್ಧಿಗಳ ಒಂದು ಹೀರೋ ಆಗಿರ್ತಾನಷ್ಟೇ. ಆ ಥರ ಈ ಮಹಾಭಾರತ ಯುದ್ಧ ಆಗೋಕ್ಕೆ ಮುಂಚೆ ಎಲ್ಲರ ಪ್ರವೃತ್ತಿ ಮನುಷ್ಯರಿಗೂ ಕೂಡ ಮಹಾಭಾರತದಲ್ಲಿ ಬರುತ್ತೆ. ಎಲ್ಲರಿಗೂ ಅಂತಾನೆ ಬುದ್ಧಿ ಇತ್ತಂತೆ. ಯಾರು ಕಾಂಪ್ರಮೈಸ್ ಕಡೆ ಯಾರು ಮಾತಾಡ್ತಿರ್ಲಿಲ್ವಂತೆ. ಇಲ್ಲ, ಯುದ್ಧ ಆಗಲೇಬೇಕು, ನೋಡಬೇಕು, ಅವರ ನಾವ ಯಾರ ಏನಂತ ಎಲ್ಲ ಪರಸ್ಪರ ಎಲ್ಲ ವೈರಿಗಳಿದ್ದೇ ಇರ್ತವೆ. ಈಗಲೂ ನೋಡ್ತೀವಲ್ಲ, ಈಗಲೂ ಕೂಡ ಅಷ್ಟೇ. ಎಲೆಕ್ಷನ್ ಬಂದಾಗ ಏನೇ ಇರಲಿ, ಅವ್ರ MLA ಅವರು ಅಂದ್ಕೊಂಡಿದ್ದ MLA ಅಂಥವನ್ನೇ ಆಗಿರಲಿ, ಅವನ್ನೇ ಗೆಲ್ಲಿಸ್ಬೇಕು ಅಂದ್ಬಿಟ್ಟು ಅದೇ ಥರ ಪಕ್ಷ ವಿಚಿತ್ರವಾಗಿ ಮನುಷ್ಯರದು. ಅದೇ ಥರ ಇಲ್ಲಿ ಇವಾಗ ಎಲ್ಲರಿಗೂ ಪ್ರವೃತ್ತಿ ಹಂಗೆ ಆಗಿರುತ್ತೆ. ಇವಾಗ ಮತ್ತು ಅಂಥ ಮನಸ್ಸಿಂದ ಯುದ್ಧ ಮಾಡಿದ್ರೆ ಸಣ್ಣ ಪುಟ್ಟ ಹಾನಿ ಆಗೋದಿಲ್ಲ. ಯಾರೊಬ್ಬರು ಗೆಲ್ತಾರೆ, ಒಂದು ಕಡೆ ಸೋಲ್ತಾರೆ. ಬಟ್ ಹಾನಿ ಅಂತೂ ಎಲ್ಲ ಕಡೆ ಆಗುತ್ತೆ. ಯೋಚನೆ ಮಾಡು, ಈ ಕಡೆ ಆಗಲಿ ಆ ಕಡೆ ಆಗಲಿ ಎಲ್ಲ ಬಂಧುಗಳು ದಾಯಾದಿಗಳೇ ಇದ್ದಾರೆ ಹೆಚ್ಚು. ಮತ್ತು ಇಷ್ಟೊಂದು ಜನ ಎಲ್ಲ
ನಷ್ಟ ಆಗಿಬಿಟ್ರೆ ಮತ್ತು ಕುಲಸ್ತ್ರೀಯರೆಲ್ಲ ಪತಿತರಾಗ್ತಾರೆ, ವರ್ಣಸಂಕರ ಆಗುತ್ತೆ ಅಂತ ಇದೆಲ್ಲ ಏನು ಡೈಲಾಗ್ಸ್ ಆಗ್ತಾನೋ ಇದೆಲ್ಲ ಧೃತರಾಷ್ಟ್ರ ಹೇಳಿರ್ತಾನೆ. ಎಲ್ಲ ಬ್ರೈನ್ ವಾಶ್ ಮಾಡಿಬಿಟ್ಟು ಹಿಂಗಾದ್ರೂ ಇವ್ರಿಗೆ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ವಿತ್ಡ್ರಾ ಮಾಡಿಸೋಣ ಅಂದ್ಬಿಟ್ಟು. ಯುದ್ಧ ಇಷ್ಟ ಇರೋದಿಲ್ಲ ಧೃತರಾಷ್ಟ್ರನಿಗೆ, ಕೇವಲ ರಾಜ್ಯ, ನನ್ನ ಮಗ ರಾಜ್ಯನ ಆಳ್ತಾ ಇರಬೇಕು ಅಂತ. ಯಾಕಂದರೆ ಯುದ್ಧ ಆದ್ರೇಗ ಗೊತ್ತಿತ್ತು ಅಷ್ಟು ಈಸಿ ಇಲ್ಲ, ಕೃಷ್ಣ ಪರಮಾತ್ಮ ಆ ಕಡೆ ಇದ್ದ ಮೇಲೆ ಅಷ್ಟು ಈಸಿ ವಿನ್ ಇಲ್ಲ ಅಂತ ಗೊತ್ತಿರುತ್ತೆ ಅದನಿಗೆ. ಫುಲ್ಲು ಅವರು ಬ್ರೈನ್ ವಾಶ್ ಮಾಡಿದ್ರೆ ಇನ್ನು ಧರ್ಮರಾಜ ಮೊದಲೇ ದಯಾಗುಣ ಇರೋನು. ಭೀಮ ಕೂಡ ಅಷ್ಟೇ, ಭೀಮ ಕೂಡ ಏನು ಸ್ವಾರ್ಥ ಇರೋದಿಲ್ಲ. ಇನ್ನು ಇವರು 3 ಜನ ಮುಖ್ಯವಾಗಿ ಸ್ವಲ್ಪ ಆ ಹಿಪ್ನೋಟೈಸಮ್ಗೆ ಬಲಿ ಆಗಿಬಿಟ್ಟಿರ್ತಾರೆ. ಬಂದು ವಾಪಸ್ ಬಂದುಬಿಟ್ಟು ಬೇಡ ಬಿಡಮ್ಮ ತಾಯಿ ಹತ್ರ ಹೇಳ್ತಾ ಇರ್ತಾರೆ, ಮತ್ತೆ ನಾವು ಬೇಕಾದರೆ ವನವಾಸನೆ ಮಾಡಿಕೊಂಡು ನಮಗೇನು ಕಡಿಮೆ ಆಗಿದೆ. ಭೀಮ, ಅರ್ಜುನ 3 ಜನ. ನಕುಲ ಸಹದೇವರು ಹೆಚ್ಚು ಮಾತಾಡೋದು. ಧರ್ಮರಾಯ 3 ಜನ. ಕುಂತಿ ಹತ್ರ ಬಂದು ಹೇಳ್ತಾರೆ, ಬೇಡ ಬಿಡಮ್ಮ ಇನ್ನು ಯುದ್ಧ ಎಲ್ಲಾದರೂ ಹಾಳಾಗೋಗಲಿ, ನಾವು ಎಲ್ಲಿದ್ದರೂ ನಾವು ಸುಖವಾಗಿರ್ತೀವಿ, ನಮಗೆ ಯಾಕೆಂದರೆ ಜ್ಞಾನವೂ ಸ್ವಲ್ಪ ಇರುತ್ತೆ ಮೋಕ್ಷ ಮಾರ್ಗದ ಬಗ್ಗೆ ಅವೆಲ್ಲ. ನಾವು ಕುಂತಿಗೂ ದ್ರೌಪದಿಗೆ ತುಂಬ ವಿಪರೀತವಾಗಿ ಕೋಪ ಬರುತ್ತೆ, ಸರಿಯಾಗಿ ಬೈದು ಬಿಡ್ತಾಳೆ. ಹೋಗಿ ಇವ್ರಿಗೆ ನೀವು ಬಳೆಗೆ ತಟ್ಕೊಂಡು ಸೀರೆ ಕಟ್ಕೊಂಡು ಸುಮ್ಮನಿರಿ, ಆ ಕತ್ತಿಯ ಕೊಡಿ, ನಾವೋಗಿ ಯುದ್ಧ ಮಾಡ್ತೀವಿ ಅಂದ್ಬಿಟ್ಟು ಹಂಗೆಲ್ಲ ಸರಿಯಾಗಿ ಫುಲ್ಲು ಕೋಪದಿಂದ ಹೇಳಿದ್ಮೇಲೆ ಸ್ವಲ್ಪ ಮತ್ತೆ ಅವ್ರು ಅಯ್ಯೋ ಇಷ್ಟು ಇಲ್ಲಿ ಸಮ್ಮಾನ ಕೂಡ ಇಲ್ವ ನಮಗೆ, ಇನ್ನು ಯುದ್ಧ ಮಾಡಲಿಲ್ಲ ಅಂದರೆ ಆವಾಗ ಸ್ವಲ್ಪ ಮತ್ತೆ ನಿನ್ನ ಒಳಗಡೆ ಮನಸ್ಸು ಅದನ್ನು ಹೋಗಿಲ್ಲ, ಆ ಹುಳ ಹಂಗೆ ಇದೆ, ಅದನ್ನೀಗ ವ್ಯಕ್ತ ಮಾಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮನಿಗೆಲ್ಲ ಗೊತ್ತು ನಿನಗೆ ಬಂದಿರೋ ಡಿಪ್ರೆಷನ್. ಯಾಕಂದರೆ ಅರ್ಜುನನ ಸ್ವಭಾವ ಭಯಂಕರ ಶೌರ್ಯ ಪ್ರತಾಪಗಳಿಗೆ, ಎಲ್ಲೋ ಸೋಲು ತಲೆ ಬಗ್ಸೋವಂಥ ಸ್ವಭಾವ ಅಲ್ಲ. ಅಂಥವನು ಈಗ ಶಾಂತ ಪುರುಷನ ಥರ ಮಾತಾಡ್ತಾ ಇದ್ದರೆ ಇದು ಧೃತರಾಷ್ಟ್ರನ ಕೆಲಸ ಅಂತ ಗೊತ್ತಿರುತ್ತೆ. ಅದಕ್ಕೆ ಇವಾಗ ಅವನು ಧೃತರಾಷ್ಟ್ರ ಹಿಪ್ನೋಟೈಸ್ ಮಾಡಿರೋದೆಲ್ಲ ಈಗ ಹೊರಗಡೆ ಬಿಡ್ತಾನೆ, ಏನೇನೆಲ್ಲ ಆಗುತ್ತೆ ಅಂತ ಪಂಡಿತನ ಥರ ಎಲ್ಲ ಹೇಳ್ತಾನೆ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ಯೇಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾ ಸುಖಾನಿ ಚ ತೇ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಸ್ತ್ಯಕ್ತ್ವಾ ಧನಾನಿ ಚ. ಇಲ್ಲಿ ತನಕ ನೋಡು. ಹೇ ಕೇಶವ, ಕೇಶಿ ಅನ್ನೋ ಒಬ್ಬ ರಾಕ್ಷಸನ ಸಾಯಿಸಿದ್ದಕ್ಕೆ ಕೇಶವ ಅಂತ ಹೆಸರು ಬಂದಿರುತ್ತೆ. ಹೇ ಕೇಶವ, ನಿಮಿತ್ತಾನಿ ಚ ವಿಪರೀತಾನಿ ಪಶ್ಯಾಮಿ, ವಿಪರೀತಾನಿ ಪಶ್ಯಾಮಿ, ಮತ್ತು ಆಹವೇ ಸ್ವಜನಂ ಹತ್ವಾ ಶ್ರೇಯಃ ಚ ನ ಅನುಪಶ್ಯಾಮಿ. ಏನೆಲ್ಲ ಈಗ ಯುದ್ಧದ ನಿಮಿತ್ತಗಳೆಲ್ಲ ಇದಾವೋ, ಹೇ ಕೇಶವ, ನಿಮಿತ್ತಾನಿ ಚ ವಿಪರೀತಾನಿ ಪಶ್ಯಾಮಿ, ನನಗೆಲ್ಲ ಡಿಸಡ್ವಾಂಟೇಜಸ್ಸೇ ಕಾಣಿಸ್ತಾ ಇದೆ. ಯುದ್ಧ ಮಾಡಿದ್ರೇಗನ ಹೆಚ್ಚು ಡಿಸಡ್ವಾಂಟೇಜಸ್ಸೇ ಕಾಣಿಸ್ತಾ ಇದೆ. ಅದೆಲ್ಲ ಕೌಂಟ್ ಮಾಡ್ತಾನೆ ಏನೆಲ್ಲ ಡಿಸಡ್ವಾಂಟೇಜ್ ಅಂದ್ಬಿಟ್ಟು. ಮತ್ತು ವ್ಯತಿರೇಕ ಮುಖದಲ್ಲೇ ಹೇಳ್ತಾನೆ, ಸ್ವಜನ್ ಆಹವೆ ಅಂದರೆ ಯುದ್ಧದಲ್ಲಿ ಅಂತ. ಯುದ್ಧದಲ್ಲಿ ಸ್ವಜನಂ ಹತ್ವ, ನಮ್ಮ ಜನರನ್ನೇ ನಾನು ಹತ್ಯೆ ಮಾಡೋದ್ರಿಂದ ಯಾವುದೇ ಪ್ರಕಾರವಾದ ಶ್ರೇಯಸ್ಸು ನನಗೆ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು. ಮುಖ್ಯವಾಗಿ ನೀತಿಶಾಸ್ತ್ರ ಹೇಳುತ್ತೆ, ದಾಯಾದಿಗಳಲ್ಲಿ ದ್ವೇಷಭಾವ, ಸಂಬಂಧಿಗಳಲ್ಲಿ ಪ್ರೇಮ ಭಾವ ಸ್ವಾಭಾವಿಕವಾಗಿ ಬರುತ್ತಂತೆ. ಅಂದರೆ ತಾಯಿ ಕಡೆ ಇರೋ ಸಂಬಂಧ, ತಾಯಿ ಕಡೆ ಏನೆಲ್ಲ ಆ ಕಡೆ ಸಂಬಂಧ ಇರುತ್ತೆ, ಆ ಕಡೆ ಸ್ವಲ್ಪ ಪ್ರೇಮ ಭಾವ ಇರುತ್ತೆ. ತಂದೆ ಕಡೆ ಆ ಕಡೆ ಸ್ವಾಭಾವಿಕವಾಗಿ ದ್ವೇಷ ಭಾವನೇ ಹೆಚ್ಚು ಇರುತ್ತಂತೆ. ಇರಬಾರ್ದು ಅದು, ಬಟ್ ಸ್ವಾಭಾವಿಕವಾಗಿ ಆ ಥರ ಇರ್ತದೆ. ಬಂಧು ಅಂದ್ರೇ ದುಃಖ ಮೋಚಕ.
ಇವ್ರನ್ನ ತಾಯಿ ಕಡೆ ಸಂಬಂಧನ ಬಂಧು ಅಂತಾರೆ, ಈ ಕಡೆ ಇವ್ರನ್ನ ದಾಯಾದಿ ಅಂತಾರೆ. ಬಂಧು ಅಂದ್ರೇ ದುಃಖ ಮೋಚಕ ಅಂತ ಅರ್ಥ ಇರುತ್ತೆ. ಬಟ್ ಈಗಿನ ಕಲಿಯುಗದಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು, ಕಲಿಯುಗದಲ್ಲಿ ಬಂಧುಗಳು ಕೂಡ ವಿಪರೀತವಾಗಿ ಹಿಂಸೆ ಕೊಡ್ತಾ ಇರ್ತಾರೆ, ದುಃಖನ ಕೊಡ್ತಾ ಇರ್ತಾರೆ ಅವ್ರ ನಿಮಿತ್ತದಲ್ಲಿ. ಆ ಥರ ಅಂಥ ಬಂಧುಗಳು ಈಗ ಇವ್ರ ಕಡೆನೂ ಇದ್ದಾರೆ, ಎಲ್ಲ ಇವ್ರ ಕಡೆ ಯುದ್ಧ ಮಾಡ್ತಾಯಿದ್ರು, ಆ ಕಡೆ ಇರೋರು ಎಲ್ಲ ತಾಯಿ ಕಡೆಯವರು, ಮಾಮ ಮಕ್ಕಳು ಇವರೆಲ್ಲ ಕೂಡ ಸ್ನೇಹಿತರು, ಇವರೆಲ್ಲ ಇಂಥವ್ರನ್ನ ನಾನು ಹತ್ಯೆ ಮಾಡಿ, ಯಾಕಂದರೆ ನಾನು ಏನಾದರೂ ಈಗ ರಾಜ್ಯನ ನಾನು ಹೊಂದಬೇಕಂದ್ರೆ ಮನೇಲಿ ಕೂಡ ಅಷ್ಟು ಯಾರಾದರೂ ಎಷ್ಟೊಂದು ಪರಿಶ್ರಮ ಮಾಡಬೇಕಂದ್ರೆ ನಾನು, ನಮ್ಮ ಹೆಂಡತಿ, ಮಕ್ಕಳು, ನಮ್ಮ ಪರಿವಾರ ಎಲ್ಲ ಚೆನ್ನಾಗಿ ಸುಖವಾಗಿರ್ಬೇಕನ್ನೋ ಉದ್ದೇಶದಿಂದನೇ ಎಲ್ಲ ಕಷ್ಟಪಡ್ತಾರೆ. ಈಗ ನಮ್ಮವ್ರನ್ನೋರೇ ಯಾರು ಇಲ್ದಿರೋ ಹೋಗ್ಬಿಟ್ರೆ ಈಗ ಮತ್ತೆ ಇದೆಷ್ಟೊಂದೆಲ್ಲ ರಾಜ್ಯನೆಲ್ಲ ತಗೊಂಡ್ರೆ ನಾನೊಬ್ಬ ಏನು ಮಾಡಲಿ? ಸುಖ ನಾವು ಭೋಗ ಊಟ ಮಾಡಿದ್ರೇ ಸುಖ ಸಿಗೋದಿಲ್ಲ. ನಮ್ಮವ್ರು ಮಮಭಾವ ಎಲ್ಲಿರುತ್ತೋ ಅವರು ಸುಖ ಕೂಡ ನಮಗೆ ಸುಖ ಆಗಿರುತ್ತೆ. ಅವರು ಸ್ವಲ್ಪ ಅನಾಯಾಸವಾಗಿ ಜೀವನ ನಡೆಸ್ತಾ ಇದ್ರು ಕೂಡ ನಮಗೆ ಸ್ವಲ್ಪ ರಿಲೀಫ್ ಇರುತ್ತೆ, ಎಲ್ಲೆಲ್ಲಿ ಮಮಭಾವ ಇರುತ್ತೆ. ಆ ಥರ ನಮ್ಮೂರ ಸಲುವಾಗಿ ಇಷ್ಟೊಂದೆಲ್ಲ ಕಷ್ಟಪಟ್ಟು ರಾಜ್ಯನ ಹೊಂದಬೇಕು ಅಂದ್ಕೊಂಡಿದ್ದೀವಿ. ಈಗ ಅವ್ರಿಗೆ ಹಾನಿಯಾಗಿ, ಅವ್ರಿಗೆ ಪ್ರಾಣ ಹಾನಿಯಾಗಿ, ಅವ್ರಿಗೆ ನಷ್ಟ ಆಗ್ತಾ ಇದ್ದರೆ ಇದರಲ್ಲಿ ನನಗೇನು ಅಡ್ವಾಂಟೇಜಸ್ಸೇ ಕಾಣಿಸ್ತಾ ಇಲ್ಲ, ಡಿಸಡ್ವಾಂಟೇಜಸ್ಸೇ ಕಾಣಿಸ್ತಾ ಇದೆ ಅಂತ. ಮತ್ತು ವಿವೇಕಿ ಆಗಿರ್ತಾನೆ, ನಖಾಂಕ್ಷೆ ವಿಜಯಂ ಕೃಷ್ಣ, ನನಗೆ ವಿಜಯನೂ ಬೇಡ ಅಂತ, ಕೀರ್ತಿ ಪ್ರತಿಷ್ಠೆಗಳೇನೂ ಬೇಡ ಅಂತ. ಇಲ್ಲಿ ನಚ ರಾಜ್ಯಂ ಸುಖಾನಿಚ, ಹೇ ಗೋವಿಂದ, ನಹ ಅಂದರೆ ಅಸ್ಮಾಕಂ ನಮ್ಮ, ನಹ ಅಂತ ವಿಸರ್ಗ ಅದು ಓಕಾರ ನೋ ಅಂತ ಇರುತ್ತೆ, ಕಿನ್ನೋ ಅಲ್ಲಿ ನೋ ಇದೆ, ನಹ ಅದು, ಅದನ್ನು ಸಂಸ್ಕೃತದಲ್ಲಿ ಅಸ್ಮಾಕಂ ಅಂದರೆ ನಮಗೆ. ರಾಜ್ಯೇನ ಕಿಂ ವಾ ಭೋಗೈಹಿ ಜೀವಿತೇನ ವಾ ಕಿಂ ಲಾಭ ಅನ್ನೋದು ಅಧ್ಯಾಹಾರ ಮಾಡ್ಕೋಬೇಕು, ಸಪ್ಲೈ ಮಾಡ್ಕೋಬೇಕು ಅಧ್ಯಾಹಾರ ಅಂದರೆ. ಈ ರಾಜ್ಯದಿಂದ ಆಗಲಿ, ಈ ಜೀವಂತವಾಗಿದ್ದು ಒಂದು ಭೋಗ ಮಾಡಿದ್ರೆ ನಾವು ಭೋಗಗಳಿಂದ ನಮ್ಗೆ ಆಗೋ ಲಾಭ ಏನು ಅಂದ್ಬಿಟ್ಟು ಈ ಕನ್ಕ್ಲೂಷನ್ ಯಾರಿಗೆ ಬರುತ್ತೆ? ಸುಮ್ಮನೆ ಲಾಭ ಇಲ್ದಿರೇ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲ ಪ್ರಪಂಚದಲ್ಲಿ. ಕೇವಲ ವಿವೇಕಿಗೆ ಈ ನಿಶ್ಚಯ ಬರುತ್ತೆ. ಇದು ಮುಂಡಕೋಪನಿಷತ್ತು ಮಂತ್ರ ಇವೆಲ್ಲ ಓದಿರ್ತಾರಲ್ಲ ಕ್ಷತ್ರಿಯರು ಕೂಡ ಆವಾಗ ವೇದಾಭ್ಯಾಸ ನಡೀತಾ ಇತ್ತು ಗುರುಕುಲದಲ್ಲಿ. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ನಾಸ್ತ್ಯಕೃತ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮೇತ್ ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ. ಈ ಒಂದೇ ಶ್ಲೋಕದಲ್ಲಿ ಶಿಷ್ಯ ಅಂದರೆ ಏನು, ಶಿಷ್ಯ ಅಂದರೆ ಯಾರು, ಅವನು ಯಾವ ಸಂಪತ್ತಿಯನ್ನು ಹೊಂದಬೇಕು, ಹೊಂದಿದ ಮೇಲೆ ಗುರುಗಳ ಹತ್ರ ಯಾವ ಥರ ಹೋಗಬೇಕು, ಎಂಥ ಗುರುಗಳ ಹತ್ರ ಹೋಗ್ಬೇಕು ಅಂದ್ಬಿಟ್ಟು ಒಂದೇ ಮಂತ್ರದಲ್ಲಿದೆ. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಅಂದ್ಬಿಟ್ಟು ನೀನು ಲೋಕಗಳನ್ನೆಲ್ಲ ಪರೀಕ್ಷೆ ಮಾಡಬೇಕು, ವಿಚಾರ ಮಾಡಬೇಕು. ನಮಗೆ ಈ ಭೂಲೋಕದಲ್ಲಿ ಈ ಮನುಷ್ಯ ಜನ್ಮ ಪೂರ್ವಜನ್ಮದಲ್ಲಿ ಪುಣ್ಯ ಪಾಪ ಕರ್ಮಗಳು ಮಾಡೋದ್ರಿಂದ ಸಿಕ್ಕಿದೆ ಅಂದರೆ ಇದು ಕರ್ಮದಿಂದ ಸಿಕ್ಕಿರೋ ಅಂಥ ಇದೊಂದು ಪ್ಲ್ಯಾಟ್ಫಾರಮ್. ಕರ್ಮದಿಂದ ಏನು ಈ ಪ್ಲ್ಯಾಟ್ಫಾರಮ್ ಸಿಕ್ಕಿದೆಯೋ ಇದು ನೋಡ್ತಿದ್ದಂಗೆ ಇದು ಟೆಂಪ್ರವರಿ. ಎಷ್ಟೋ ಜನ ನಾವು ಅಂದ್ಕೊಂಡು ತಾತ ಮುತ್ತಾತ ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ, ಇದು ಟೆಂಪ್ರವರಿ ಅಂತ ಗೊತ್ತಾಗ್ಬಿಟ್ಟಿದೆ. ಅದೇ ಥರ ಏನು ಆನುಶ್ರವಿಕ ಲೋಕಗಳು, ಸ್ವರ್ಗ, ವೈಕುಂಠ, ಕೈಲಾಸ ಏನೆಲ್ಲ ಕೇಳಿರ್ತೀರೋ ಆ ಲೋಕಗಳು ಕೂಡ ಕರ್ಮ ನಿರ್ಮಿತಾನೆ. ಪುಣ್ಯ ಕರ್ಮಗಳು ಮಾಡ್ಕೊಂಡ್ರೇ ಸಿಗುವಂಥದ್ದು, ಕರ್ಮದಿಂದಾನೇ ಸಿಗುವಂಥ ಲೋಕಗಳು. ಅದೇ ಥರ ಇಲ್ಲಿ ಕರ್ಮಗಳಿಂದ ಸಿಕ್ಕಿರೋಂಥ ಲೋಕ ಟೆಂಪ್ರವರಿ ಅಂದಮೇಲೆ ಆ ಲೋಕಗಳು ಕೂಡ ಟೆಂಪ್ರವರಿನೇ, ಯಾವುದು ಪರ್ಮನೆಂಟ್ ಇಲ್ಲ ಅಂತ ಈ ಥರ ವಿವೇಕ ಮಾಡಿಕೊಂಡು ಅವೆಲ್ಲ ಅನಿತ್ಯ ಫಲವನ್ನು ಕೊಡೋವು ಅಂದ್ಬಿಟ್ಟು ಆ ನಿಶ್ಚಯ ಬಂದಿರೋನಿಗೆ ಇವೆಲ್ಲ ಬೇಡ ಅಂತಾನೆ. ಅವೆಲ್ಲಿ ಪರ್ಮನೆಂಟ್ ಸುಖ ಸಿಗುತ್ತೆ ಅಂದರೆ ಅದನ್ನು ಏನಕ್ಕೆ ಬೇಡ ಅಂತಾನೆ. ಮತ್ತು ಅದರಲ್ಲಿ ಶಿಷ್ಯ ಆದವನು ಫಸ್ಟು ವಿವೇಕವಂತನಾಗಿರ್ಬೇಕು ಅನ್ನೋದು ಪ್ರೂವ್ ಆಗುತ್ತೆ. ಕರ್ಮಚಿತಾನ್ ಲೋಕನ್ ಮತ್ತು ನಾಸ್ತಿ ಅಕೃತೇನ ಕೃತಃ ಅಂದ್ಬಿಟ್ಟು ನಮ್ಮ ಸಚ್ಚಿದಾನಂದ ಸ್ವರೂಪ ಅಲ್ಟಿಮೇಟ್ ಹ್ಯಾಪಿನೆಸ್ಸು ಪರಮಾನಂದ ಏನಿದೆಯೋ ಅದು ಕೃತಕ ಅಲ್ಲ, ಇಟ್ ಈಸ್ ನಾಟ್ ಬಾರ್ನ್. ಯಾವುದೇ ಒಂದು ಕ್ರಿಯೆಗಳು ಮಾಡಿ ಅವಯವಗಳಿಂದ ಉತ್ಪನ್ನ ಆಗಿರೋದಲ್ಲ, ಅದು ಸಿದ್ಧ ವಸ್ತು. ಅದು ಸಿದ್ಧ ವಸ್ತು. ಆದ್ದರಿಂದ ಈ ಕರ್ಮ ನಾವೆಲ್ಲ ಏನೆಲ್ಲ ಪರಿಶ್ರಮ ಮಾಡ್ತಿರ್ತೀವೋ ಇದು ಕರ್ಮ ಅನ್ನೋದು ಕೃತಕ ಕ್ರಿಯಾ ಸ್ವರೂಪ. ಇದು ಕ್ರಿಯೆಗಳಿಂದ ಯಾವುದೋ ಒಂದು ಪರಿಶ್ರಮ ಕ್ರಿಯೆ ಮಾಡಿದ್ರೇ ಅದು ಉತ್ಪನ್ನ ಆಗೋದು. ಬಟ್ ನಮ್ಮ ಆತ್ಮ ಸ್ವರೂಪ ಅದು ಉತ್ಪನ್ನ ಆಗೋದಿಲ್ಲ. ಕರ್ಮದಿಂದ 4 ಪ್ರಕಾರದ ರಿಸಲ್ಟ್ಸ್ ಆಗ್ತವೆ. ಒಂದು ಉತ್ಪಾದ್ಯ, ಆಪ್ಯ, ಸಂಸ್ಕಾರ್ಯ, ವಿಕಾರ್ಯ ಅಂದ್ಬಿಟ್ಟು. ಉತ್ಪಾದ್ಯ ಅಂದರೆ ಈಗ ಸಡನ್ನಾಗಿ ಯಾವುದೋ ಒಂದು ಈ ಮೈಕ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ,
ಒಂದು 20 ವರ್ಷ 30 ವರ್ಷ ಮುಂಚೆ ಅದ್ರದ್ದು ಅಭಾವ ಇತ್ತು. ಯಾವುದೋ ಒಂದ್ರದ್ದು ಅಭಾವ ಇತ್ತು, ಅದನ್ನು ನಾವು ಉತ್ಪನ್ನ ಮಾಡ್ಬೋದು. ಪರಮಾತ್ಮನ ಅಭಾವ ಯಾವಾಗಿತ್ತೇಳಿ? ಒಂದು ಕ್ಷಣ ಕೂಡ ಯಾರಿಗೂ ನಾನು ಇಲ್ಲ ಅನ್ನೋ ಅನುಭವ ಇಲ್ಲಿ ತನಕ ಇಲ್ಲವೇ ಇಲ್ಲ. ನಾನು ಇಳಿದಿರೋ ಆಗೋಗ್ಬಿಟ್ಟಿದ್ದೇವೆ ಅಷ್ಟು ವರ್ಷ ಅನ್ನೋ ಅನುಭವ ಯಾರಿಗೂ ಇಲ್ಲವೇ ಇಲ್ಲ. ನಾನು ಯಾವಾಗಲೂ ಇದ್ದೀನಿ, ಕಂಟಿನ್ಯೂಸ್ ಆಗಿದ್ದೀನಿ. ನೆನ್ನೆ ಮೊನ್ನೆ ಸಣ್ಣ ಹುಟ್ಟಿದಾಗಿಂದ ನಾನು ಕಂಟಿನ್ಯೂಸ್ ಆಗಿದ್ದೀನಿ. ಅದಕ್ಕೆ ಪ್ರತಿದಿನದ್ದು ನನಗೆ ಮೆಮೊರಿ ಇದೆ, ಸಾಕ್ಷಿ ರೂಪದಲ್ಲಿ. ನಾನು ಜಾಗೃತ ಅವಸ್ಥೆಯಲ್ಲಿ ಇದ್ದೀನಿ, ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನದಲ್ಲಿ ಏನೆಲ್ಲ ನಡೆದಿದೆ ಅದು ನನಗೆ ಗೊತ್ತಾಗ್ತಾ ಇದೆ. ಸುಷುಪ್ತಿ ಅವಸ್ಥೆಯಲ್ಲಿ ಮನಸ್ಸು ಬುದ್ಧಿಗಳು ಇಲ್ಲದೇ ಇದ್ದಾಗಲೂ ಕೂಡ ನಾನಿದ್ದೀನಿ, ಸ್ವಪ್ನಗಳು ಬಂದಿಲ್ಲ ಅನ್ನೋ ವಿಷಯ ನನಗೆ ಗೊತ್ತಾಗಿದೆ. ಆಶ್ರಮದಲ್ಲಿ ಯಾರಾದರೂ ಬಂದಿಲ್ಲ ಅಂತ ವಿಷಯ ಗೊತ್ತಾಗಬೇಕಂದ್ರೆ ನಾನು ಇರಬೇಕಲ್ಲ. ಅದೇ ಥರ ಸುಷುಪ್ತಿಯಲ್ಲೂ ಕೂಡ ನಾನಿದ್ದೀನಿ ಕಂಟಿನ್ಯೂಸ್ ಆಗಿ. ಅದಕ್ಕೆ ಮತ್ತೆ ಇಂದ್ರಿಯಗಳು ಸೆಟ್ ಬಂದಾಗ ಮತ್ತೆ ಅದು ಪ್ರತ್ಯಭಿಜ್ಞ ಸ್ಮರಣೆಯಿಂದ ಹೌದು ನಾನು ಚೆನ್ನಾಗಿ ಮಲಗಿದ್ದೆ, ಆನಂದವಾಗಿ ಮಲಗಿದ್ದೆ, ಸ್ವಪ್ನಗಳು ಬಂದಿಲ್ಲ ಅನ್ನೋ ಒಂದು ಜ್ಞಾನ ಆಗುತ್ತೆ. ಅಂದರೆ ಕಂಟಿನ್ಯೂಸ್ ಆಗಿ 3 ಅವಸ್ಥೆಯಲ್ಲಿದ್ದೀವಿ. ಹುಟ್ಟಿದ ಸಣ್ಣ ವಯಸ್ಸಿನಿಂದ ಇದ್ದೀವಿ. ನಾವು ಯಾವತ್ತು ನಾನು ಇಲ್ದಿರ ಆಗೋಗ್ಬಿಟ್ಟಿದ್ದೀನಿ ಅನ್ನೋ ಅನುಭವ ಇಲ್ಲವೇ ಇಲ್ಲ. ಆದ್ದರಿಂದ ಅದು ನಿತ್ಯ ವಸ್ತು, ನಾವು ಹುಡುಕ್ತಾ ಇರೋ ವಸ್ತು ನಮ್ಮಲ್ಲಿದೆ, ಅದು ನಿತ್ಯ ಇದೆ. ಆ ಅನುಭವದಿಂದ ಒಂದು ಕ್ಷಣ ಕೂಡ ನಾವು ಹೊರಗಡೆ ಬಂದೇ ಇಲ್ಲ. ಅದಕ್ಕೆ ಅದು ಕೃತಕ ಅಲ್ಲ, ಯಾವುದು ಉತ್ಪಾದ್ಯ ಅಲ್ಲ, ಅದನ್ನು ಉತ್ಪನ್ನ ಮಾಡೋದಕ್ಕಾಗೋದಿಲ್ಲ. ಅನಿತ್ಯ ವಸ್ತು ಏನಾದರೂ ಇದ್ದರೆ ಅದನ್ನು ಉತ್ಪನ್ನ ಮಾಡ್ಬೋದು, ನಿತ್ಯ ವಸ್ತುನ ಉತ್ಪನ್ನ ಮಾಡೋಕ್ಕಾಗಲ್ಲ. ಸೊ ಆ ಒಂದು ಪಾರ್ಟಲ್ಲಿ ನಮಗೆ ಸಿಗೋದಿಲ್ಲ. ಮತ್ತು ಆಪ್ಯ ದೇಶತಃ ಕಾಲತಃ ಏನಾದರೂ ಲಿಮಿಟೇಷನ್ಸ್ ಇದ್ದಾಗ, ಈಗ ನಾವು ಬದ್ರಿನಾಥ್ಗೆ ಹೋಗ್ಬೇಕಂದ್ರೆ ಸುಮ್ಮನೆ ಬದ್ರಿನಾಥ್ ಬಗ್ಗೆ ಜ್ಞಾನ ಹೊಂದರೂ ಕೂಡ ಅದು ನಮಗೆ ಸಿಗೋದಿಲ್ಲ. ಅಲ್ಲಿಗೆ ಹೋಗೋದಕ್ಕೆ ಸಾಧನೆಗಳು ಕೂಡ ನಾವು ಪ್ರಯತ್ನ ಮಾಡಬೇಕಾಗುತ್ತೆ, ಬಸ್ಸು ಕಾರು ಫ್ಲೈಟೋ ಏನೋ. ಆದ್ದರಿಂದ ಅಂತ ಅದು ಇಲ್ಲಿ ಯಾಕಂದರೆ ಬದ್ರಿನಾಥ್ ಕಾಮವರಂ ಇಲ್ಲ, ಕಾಮವರಮು ಬದ್ರಿನಾಥಲ್ಲಿಲ್ಲ. ಅಂಥ ಏನಾದರೂ ವಸ್ತು ಇದ್ರಾಗ ನಾವು ಕರ್ಮಗಳಿಂದ ಕ್ರಿಯೆಗಳು ಮಾಡಿಕೊಂಡು ನಾವು ಅದನ್ನು ಹೊಂದಬೋದು. ಸ್ಪೇಸನ್ನು ಹೊಂದಬೇಕಂದ್ರೆ ಏನು ಮಾಡಬೇಕು? ಎಲ್ಲಿ ಹೋಗಬೇಕು? ಸ್ಪೇಸ್ ಆಲ್ ಪರ್ವೇಸಿವ್, ಅದು ಎಲ್ಲ ಕಡೆ ವ್ಯಾಪಕವಾಗಿದೆ. ಅದನ್ನು ಹೊಂದಬೇಕು. ಆಲ್ರೆಡಿ ಒಂದೇ ಇದ್ದೀವಿ, ಸ್ಪೇಸನ್ನು ಒಂದೇ ಇದ್ದೀವಿ. ಅದನ್ನು ಹೊಂದೋದಕ್ಕೆ ಮತ್ತೆ ಏನೂ ಮಾಡಬೇಕಾಗಿಲ್ಲ. ಆತ್ಮ ಆಕಾಶವತ್ ಅಂತ ಇದನ್ನು ಎಕ್ಸಾಂಪಲ್ಲೇ. ಆಕಾಶಕ್ಕಿಂತ ಕೂಡ ಸೂಕ್ಷ್ಮನೇ. ಆಕಾಶದಲ್ಲಿ ಸ್ವಲ್ಪ ದೋಷ ಇದೆ, ಅದು ಉತ್ಪನ್ನ ಆಗುತ್ತೆ. ಸೃಷ್ಟಿ ಪ್ರಾರಂಭದಲ್ಲಿ ಸ್ಪೇಸ್ ಕೂಡ ಉತ್ಪನ್ನ ಆಗುತ್ತೆ ಅಂತ ಶ್ರುತಿ ಪ್ರಮಾಣ ಇದೆ. ನಮ್ಮ ಆತ್ಮಸ್ವರೂಪದಲ್ಲಿ ಆ ದೋಷವಿಲ್ಲ, ಅದು ಉತ್ಪನ್ನವೂ ಆಗೋದಿಲ್ಲ, ಆಲ್ ಪರ್ವೇಸಿವ್. ಅದು ಆಲ್ರೆಡಿ ನಮಗೆ ಒಂದೇ ಇದ್ದೀವಿ. ಸೊ ಆಪ್ಯ ರೂಪವಾದ ಕರ್ಮಗಳಿಂದ ಕೂಡ ನಾವು ಪರಮಾತ್ಮನ ಹೊಂದೋದಕ್ಕಾಗೋದಿಲ್ಲ. ಮತ್ತು ವಿಕಾರ್ಯ, ಸರಿ ಆತ್ಮ ಏನೋ ಇದೆ ಶರೀರದ ಒಳಗಡೆ, ಮೇಲ್ಗಡೆ ಎಲ್ಲ ಆವರಣಗಳು ಗಲೀಜು. ಹೆಂಗೆ ಅಕ್ಕಿಯನ್ನು ಭತ್ತದ ಹೊಟ್ಟು ಹೆಂಗೆ ಕವರ್ ಮಾಡಿಬಿಟ್ಟಿದೆಯೋ, ಈಗ ಅಕ್ಕಿಯನ್ನು ಹೊರಗಡೆ ತೆಗಿಬೇಕಂದ್ರೆ ಅದನ್ನು ಮೂಸಲ ಪ್ರಹಾರ ಮಾಡಿಬಿಟ್ಟು ಮೇಲ್ಗಡೆ ಇರೋ ಚಿಲ್ಕ ತೆಗೆದುಬಿಡಬೇಕು, ಹೊಟ್ಟು ತೆಗೆದುಬಿಡಬೇಕು. ಅದೇ ಥರ ನಾವು ಈ ಅನಾತ್ಮ ಆವರಣ ಏನು ಪಾಂಚಭೌತಿಕ ಶರೀರ ಇದೆ, ಇದನ್ನು ಅದೇ ಥರ ನಾವು ಫಿಲ್ಟ್ರ್ ಮಾಡ್ಕೊಂಡು ತೆಕ್ಕೊಬಿಡ್ಬೇಕು. ಮತ್ತು ಅದಕ್ಕೆ ಕ್ರಿಯೆ ಮಾಡಿಬಿಟ್ಟು ಫಿಲ್ಟ್ರ್ ಮಾಡ್ಕೋಬೇಕಲ್ಲ ಅಂತ ಇಲ್ಲ. ಇದು ವಿಕಾರ್ಯ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ ಆತ್ಮ. ಯಾಕಂದರೆ ಆತ್ಮ ಅಸಂಗ. ನೀವು ಆತ್ಮನ ಬಿಟ್ಬಿಡಿ, ಸ್ಪೇಸನ್ನು ಗಲೀಜು ಮಾಡಿ ತೋರಿಸಿ. ಸ್ಪೇಸನ್ನು ಯಾವುದಾದ್ರೂ ಆವರಣ ಬಟ್ಟೆಯಿಂದ ಮುಚ್ಚಿ ನೋಡಿ, ಮುಚ್ಚೋಕ್ಕಾಗುತ್ತಾ? ಅಷ್ಟು ಅದು ಸ್ಪೇಸ್ಗಿಂತ ದೊಡ್ಡ ವಸ್ತು ಪ್ರಪಂಚದಲ್ಲಿ ಇನ್ನೊಂದು ಇದೆಯಾ? ಯಾವುದೂ ಇಲ್ಲ. ಅದನ್ನು ಮುಚ್ಚೋ ಅಂಥ ವಸ್ತು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಸಾವಯವ ವಸ್ತುಗಳನ್ನು ಏನಾದರೂ ಅದಕ್ಕೆ ಲಿಮಿಟೆಡ್ ಸೈಜ್ ಇರುತ್ತೆ, ಅದನ್ನು ಏನಾದರೂ ಮುಚ್ಚಬೋದು. ನಿರವಯವ ವಿತೌಟ್ ಪಾರ್ಟ್ಸ್ ಏನೆಲ್ಲ ಮೆಟೀರಿಯಲ್ಸ್ ಇರ್ತಾವೋ ಅದು ಎಲ್ಲ ಆಲ್ ಪರ್ವೇಸಿವ್ ಆಗಿರುತ್ತೆ. ಅದನ್ನು ನಾವು ಏನು ಮುಚ್ಚೋದಕ್ಕಾಗೋದಿಲ್ಲ. ತುಂಬ ದೊಡ್ಡ ಅದರ ಏರಿಯಾ ಎಷ್ಟು ಊಹಿಸಿಗುತ್ತೆ ಅದಕ್ಕಿಂತ ಹೆಚ್ಚೇ ಇರುತ್ತೆ ಅದು. ಸೊ ಆದ್ದರಿಂದ ಇದು ಅಸಂಗ, ನಮ್ಮ ಆತ್ಮಸ್ವರೂಪ ಅಸಂಗ. ಅದನ್ನು ಯಾರೂ ಯಾವುದೇ ಒಂದು ಆವರಣದಿಂದ ಮುಚ್ಚೋದಕ್ಕಾಗೋದಿಲ್ಲ. ಸುಮ್ಮನೆ ಮುಚ್ಚಿದಂಗೆ ನಮಗೆ ಭ್ರಾಂತಿ ಆಗ್ತಾಯಿದೆ. ಹೆಂಗೆ ಫೆಕ್ಸು ಇಲ್ಲೇ ಇಟ್ಕೊಂಡು ಇಲ್ಲದೆ ಅಯ್ಯೋ ನನ್ನ ಹತ್ರ ಫೆಕ್ಸ್ ಇಲ್ಲ ಅಂತ ಹೆಂಗೆ ಭ್ರಾಂತಿಯಾಗಿ ಸುಮ್ಮನೆ ರೂಮೆಲ್ಲ ಹುಡುಕ್ತಾ ಇರ್ತೀವೋ, ಅದೇ ಥರ ನಮ್ಮಲ್ಲಿರೋ ನಮ್ಮ ವಸ್ತು ನಮ್ಮ ಹತ್ರ ಇದೆ, ಆದರೂ ಕೂಡ ಇಲ್ಲ ಅನ್ನೋ ಭ್ರಾಂತಿಯಿಂದ ನಮಗೆ ಇವೆಲ್ಲ ಶ್ರವಣ ಮನನ ನಿಧಿಧ್ಯಾಸನ ಅದು ಕನ್ಫರ್ಮ್ ಆಗಿಬಿಟ್ರೆ ಎಲ್ಲ ಮುಗೀತು. ಕೇಳ್ಕತಮ್ ದುಕಾನ್ ಬಂದು ಅಷ್ಟೇ. ಮತ್ತು ವಿಕಾರಿ ರೂಪದ ಕರ್ಮಗಳಿಂದ ಕೂಡ ನಾವು ಪರಮಾತ್ಮನ ಹೊಂದೋದಕ್ಕಾಗೋದಿಲ್ಲ. ಮತ್ತು ಸಂಸ್ಕಾರ್ಯ ಅಂದರೆ ಪ್ಯೂರಿಫಿಕೇಷನ್. ನಮ್ಮ ಸನಾತನ ಧರ್ಮದಲ್ಲಿ ಶಾಸ್ತ್ರ ಪ್ರಕಾರ ಎಂಥ ಇಂಪ್ಯೂರಿಟಿನೇ ಇರಲಿ, ಜಲಪ್ರೋಕ್ಷಣದಿಂದ ಮಂತ್ರೋಚ್ಚಾರಣೆಯಿಂದ ಜಲಪ್ರೋಕ್ಷಣೆ ಮಾಡ್ಕೊಂಡ್ಬಿಟ್ಟು ಪರಮಾತ್ಮನ ನೆನೆಸ್ಕೊಂಡ್ಬಿಟ್ರೆ, ಅಪವಿತ್ರೋಪವಿತ್ರೋ ವಾ ಸರ್ವಾವಸ್ಥಾಂಗತೋ ವಿಪ
ಯಸ್ಮರೇತ್ ಪುಂಡರೀಕಾಕ್ಷಂ ಸಾ ಬಾಹ್ಯಾಭ್ಯಂತರ ಶುಚಿ. ಪರಮಾತ್ಮನ ನೆನೆಸ್ಕೊಂಡ್ಬಿಟ್ರೆ ಪವಿತ್ರವಾಗಲಿ ಅಪವಿತ್ರವಾಗಲಿ ಎಂಥ ಅವಸ್ಥೆಯಲ್ಲಿದ್ದರೂ ಕೂಡ ಅವನು ಶುಚಿ ಆಗಿಬಿಡ್ತಾನೆ ಅಂತ ಅರ್ಥ, ಮಂತ್ರದ ಅರ್ಥ. ಆ ಮಂತ್ರ ಅಂದ್ಕೊಂಡು ಸ್ವಲ್ಪ ಜಲ ಪ್ರೋಕ್ಷಣೆ ಮಾಡಿಬಿಟ್ರೆ ಎಂತಾನೇ ಅಶುದ್ಧಿ ಇರಲಿ ಶುದ್ಧಿ ಆಗಿಬಿಡುತ್ತೆ. ಅದಕ್ಕೆ ಊಟ ಮಾಡೋದು ಕೇವಲ ವಾಟರ್ ಸರ್ಕಲ್ಲೇ ಅಲ್ಲ, ಅನ್ನದ ಮೇಲೆ ಎಲ್ಲ ಅಂಶದ ಮೇಲೂ ಪ್ರೋಕ್ಷಣೆ ಮಾಡಬೇಕು. ಸಾಧುಗಳದ್ದು ಹೆಂಗಂದ್ರೆ ಎಲ್ಲ ಐಟಮು ಸ್ವಲ್ಪ ಸ್ಟಾರ್ಟಿಂಗೆಲ್ಲ ಬಡಿಸ್ಬಿಡ್ತಾರೆ. ಬಡಿಸ್ಬಿಟ್ಟು ಯಾಕಂದರೆ ಇಲ್ಲಿ ಮನೆಗಳೆಲ್ಲ ಹಂಗಲ್ಲ, ಒಂದು ಐಟಮ್ ಆದಮೇಲೆ ಇನ್ನೊಂದು ಐಟಮ್ ಬಡಿಸ್ತಾರೆ. ಇಲ್ಲ, ಸ್ಟಾರ್ಟಿಂಗಲ್ಲೇ ಎಲ್ಲ ಸ್ವಲ್ಪ ಚೂರು ಬಡಿಸ್ಬಿಟ್ಟು ಈ ಜಲ ಪ್ರೋಕ್ಷಣೆಯಿಂದ ಶುದ್ಧೀಕರಣಗೋಸ್ಕರ ಮುಂಚೆನೇ ಒಂದು ಸತಿ ಎಲ್ಲ ಬಡಿಸ್ತಾರೆ. ಮತ್ತು ಜಲಪ್ರೋಕ್ಷಣೆ ಶುದ್ಧಿ ಮಾಡ್ಕೊಂಡು ಮತ್ತೆ ತಿನ್ನೋದು ಪ್ರಾರಂಭ ಮಾಡ್ತಾರೆ. ಆ ಥರ ಸಿಸ್ಟಮ್ ಇರುತ್ತೆ ಆಶ್ರಮದಲ್ಲಿ. ಹಾಂ, ಹೌದು. ಮತ್ತು ಮಂತ್ರ ಅಪವಿತ್ರೋಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಃ ಸ್ಮರೇತ್ ಪುಂಡರೀಕಾಕ್ಷಂ सा बाह्याभ्यंतर शुचिः अपवित्रोपवित्रो वा सर्वावस्थां गतोऽपि वा यस्मरेत् पुंडरीकाक्षं सा बाह्याभ्यंतर शुचिः. ಈ ಥರ ಜಲ ಪ್ರೋಕ್ಷಣೆಯಿಂದ ಶುದ್ಧಿ ಎಲ್ಲ ಮಾಡ್ತಾರೆ. ಮತ್ತು ಗೋಮಾತಾದ ಮಹಿಮೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಅದ್ವೈತ ಸಿದ್ಧಿ ಗ್ರಂಥದಲ್ಲಿ ಅದ್ರ ವಿಷಯ ಬಂದಿತ್ತು. ಈಗ ಏನಾದರೂ ಈ ಕಟ್ ಮಾಡಿರೋ ಕೂದಲು, ಈ ಉಗುರು ಏನಾದರೂ ಇದ್ದರೆ ಅಂಥದನ್ನು, ಉಗುರು ಕೂಡ ಬೋನ್ ಥರನೇ ಟ್ರೀಟ್ ಮಾಡ್ತಾರೆ. ಅಂಥದನ್ನು ಯಾರಾದರೂ ಟಚ್ ಮಾಡಿಬಿಟ್ರೆ ಈಗನ ಆಚಮನ 3 ಸತಿ ಆಚಮನ ಮಾಡಿಕೊಂಡ್ರೆ ನಾವು ಶುದ್ಧಿ ಆಗ್ತೀವಿ. ಯಾವುದಾದ್ರೂ ಬೋನು, ಮಾಂಸ, ರಕ್ತ ಸಹಿತ ಏನಾದರೂ ಟಚ್ ಮಾಡಿಬಿಟ್ಟಿದ್ದೀವಿ ಅಂದರೆ ಈಗನ ಸ್ನಾನ ಮಾಡಿಕೊಂಡ್ರೆ ಶುದ್ಧಿ ಆಗುತ್ತೆ. ಗೋಮಾತನ ಕೇವಲ ಟಚ್ ಮಾಡಿದ್ರೆ ಎಂತಾನೇ ಅಶುದ್ಧಿ ಇರಲಿ, ಪ್ರಪಂಚದಲ್ಲಿ ಎಂತಾನೇ ದೊಡ್ಡ ಅಶುದ್ಧಿ ಕೆಲಸ ಮಾಡಿರಲಿ, ಕೇವಲ ಗೋಮಾತನ ಟಚ್ ಮಾಡೋ ಅಂದರೆ ಶುದ್ಧಿ ಆಗಿಬಿಡುತ್ತೆ. ಅದಕ್ಕೆ ಈ ರಹಸ್ಯ ಸುಮಾರು ಜನಕ್ಕೆ ಗೊತ್ತಿಲ್ಲ, ಆ ಗೋಮಾತೆ ಮಹಿಮೆ ಏನು ಅಂದ್ಬಿಟ್ಟು. ಕೇವಲ ಹಾಲು ಹಿಂಡ್ಕೊಂಡು, ರಕ್ತ ಹಿಂಡ್ಕೊಂಡು ಕುಡಿದು ಬಿಸ್ನೆಸ್ ಮಾಡೋದೇ ಕಲ್ತಿದ್ದಾರೆ ಹೊರತು ಅದರಿಂದ ಎಷ್ಟು ಲಾಭಗಳು, ಜಾಗ್ರಫಿಕಲ್ ಬೆನಿಫಿಟ್ಸು ಇವೆಲ್ಲ ಯಾರಿಗೂ ಅರ್ಥನೇ ಆಗೋದಿಲ್ಲ. ಅದು ತುಂಬಾ ಅದಕ್ಕೆ ಸುಮ್ಮನೆ ಹೇಳಿಲ್ಲ. ನಮ್ಮ ತಾತ ಮುತ್ತಾದ್ರೆ ಅವ್ರೇನು ಮೂರ್ಖರಲ್ಲ, ಕೋಟಿ ದೇವತೆಗಳೆಲ್ಲ ಗೋಮಾತೆಯಲ್ಲಿದ್ದಾರೆ ಅಂದ್ಬಿಟ್ಟು. ಅದರಲ್ಲಿ ನಮ್ಮ ಸಮಾಜಕ್ಕೆ ಎಷ್ಟು ಬೆನಿಫಿಟ್ಸ್ ಇರ್ತಾವೋ ನಮ್ಮ ಈ ಲೌಕಿಕ ಚಕ್ಷುಗೆ, ಲೌಕಿಕ ಪ್ರಮಾಣಕ್ಕೆ ಅವೆಲ್ಲ ಗೊತ್ತಾಗೋದಿಲ್ಲ. ಶಾಸ್ತ್ರ ವೇದಕ್ಕೆ ಗೊತ್ತು ಅದರ ಮಹಿಮೆ ಏನು ಅಂದ್ಬಿಟ್ಟು. ಅದಕ್ಕೆ ಅದರ ಒಂದು ಹಿಂಸೆನ ನಾವು ತಡೆಯೋದು. ಸುಮ್ಮನೆ ಏನೋ ಅದ್ರ ಮೇಲೆ ಪಾರ್ಶಿಯಾಲಿಟಿ ಇದೆ, ಆ ಒಂದು ಜೀವಿ ಮೇಲೆ ನಮಗೆ ಮೋಹ ಇದೆ ಅಂದ್ಬಿಟ್ಟು ಆ ಥರ ಅಲ್ಲ. ಅದರಲ್ಲಿ ಎಷ್ಟೋ ಬೆನಿಫಿಟ್ಸ್ ಇದೆ ಮಾನವ ಸಮಾಜಕ್ಕೆ. ಆ ಥರ ಹಿಂಸೆ ತುಂಬ ತಪ್ಪದು. ನಾರದ ಪರಿವ್ರಾಜಕ ಉಪನಿಷತ್ತಲ್ಲಿ ಮೆನ್ಷನ್ ಮಾಡಿದ್ದಾರೆ, ಗೋಶಾಲ ಕಟ್ಟೋ ವಿಧಾನ ಹಂಗಲ್ಲ, ಯಾವುದು ಫುಲ್ಲು ಸ್ಪೇಸಿಯಸ್ ಆಗಿರಬೇಕು. ಮಾತಾ ಮಾಣಿಕೇಶ್ವರಮ್ಮ ಹೇಳ್ತಾರಲ್ಲ, ಸುಮ್ಮನೆ ಇಂಥ ಬೇಸಿಗೆ ಕಾಲದಲ್ಲೂ ಕೂಡ ಹಸುವನ್ನು ಹೊರಗಡೆ ಹೋಗಿ ಸುತ್ತಾಡಿಸ್ಕೊಂಡು ಬರ್ತಾಯಿದ್ರು. ಅವರಂತಾರೆ ಅದು ಎಷ್ಟು ಮೇವು ತಿನ್ನೋದಕ್ಕಿಂತ ಸ್ವಲ್ಪ ಸುತ್ತಾಡಿ ಬಂದ್ರೇ ಅದಕ್ಕೆ ಆನಂದ ಅಂತೆ. ಮೇವು ಸಲುವಾಗಿ ತಗೊಂಡು ಹೋಗೋದಲ್ಲ, ಸುಮ್ಮನೆ ವಾಕಿಂಗ್ ಥರ ಕರ್ಕೊಂಡು ಹೋಗ್ಬೇಕಂತ ಹಸುಗಳಿಗೆ. ಮತ್ತು ಗೋಶಾಲದ ಯಾವಾಗಲೂ ಹಗ್ಗದಲ್ಲಿ ಕಟ್ಟಾಕೋದೆಲ್ಲ ಕಾಂಪೌಂಡ್ ಥರ ಮಾಡಿಬಿಟ್ಟು ಅದಕ್ಕೆ ಫುಲ್ಲು ಫ್ರೀಯಾಗಿ ಬಿಡಬೇಕಂತೆ. ಬೇಕಾದರೆ ಊಟ ಬೇಕಾದರೆ ಒಂದು 3 ಸತ ಲಿಮಿಟೆಡ್ ಹಾಕಬೇಕಂದ್ರೆ ವೇಸ್ಟ್ ಮಾಡುತ್ತೆ ಅಂದರೆ ಲಿಮಿಟ್ ಹಾಕಿದ್ರೂ ಪರವಾಗಿಲ್ಲ. ನೀರು ಮಾತ್ರ ಅದಕ್ಕೆ ಯಾವಾಗ
ಬಾಯಾರಿಕೆ ಆಗುತ್ತೋ ಆವಾಗ ಇಷ್ಟ ಬಂದಾಗೆಲ್ಲ ಹೋಗಿ ಕುಡಿಯೋ ಥರ ನೀರು ಎನಿ ಟೈಮ್ ಓಪನ್ ಆಗಿರಬೇಕು. ಹಗ್ಗ ವಿಮುಕ್ತದಿಂದನೇ ಹಂಗೆ ಆ ಥರ ಗೋಸೇವೆ ಮಾಡಿದ್ರೆ ನೀವು ದೋಷದಿಂದ ವಿಮುಕ್ತರಾಗ್ತೀರಿ. ಇಲ್ಲ ಕಟ್ಟಾಗ್ತೀರಂದ್ರೆಗೇ ಟೈಮ್ ಟು ಟೈಮು ಚೆಕ್ ಮಾಡ್ತಾ ಇರಬೇಕು. ತುಂಬಾ ಕೇರ್ ತೊಗೋಬೇಕು. ಸಣ್ಣ ಮಗುನ ಕೇರ್ ತೊಗೋಬೇಕಾಗುತ್ತೆ. ಅದಕ್ಕೆ ಸುತ್ತಾಡಲಿಲ್ಲ, ವಾಕಿಂಗ್ ಮಾಡಿಸಿಲ್ಲ ಅಂದರೆ ಸ್ವಲ್ಪ ದೋಷ ಬಂದೇ ಬರುತ್ತೆ. ಬಟ್ ಆದರೂ ಗೋಮಾತೆ ತುಂಬ ದಯಾಳು ಅಂತೆ. ಮಾತಾ ಮಾಣಿಕೇಶ್ವರಮ್ಮ ಅಲ್ಲಿ ಗೋಶಾಲದಲ್ಲಿ ಅಲ್ಲಿ ಹಾಲು ಹಿಂಡ್ಕೊಳ್ಳೋರು, ಅದು ಫಸ್ಟು ಹಾಲು ಬಿಡೋದಿಲ್ಲ. ಕರುವನ್ನು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಹಾಲು ಬಿಡುತ್ತಂತೆ. ಮತ್ತು ಆದರೂ ಕೂಡ ಸ್ವಲ್ಪ ಕರು ಸಲುವಾಗಿ ಸ್ವಲ್ಪ ಇಟ್ಕೊಂಡಿರುತ್ತಂತೆ. ಮತ್ತು ಅದನ್ನು ಕೂಡ ಇನ್ನೊಂದು ಸತಿ ಎರಡನೇ ಸತಿ ಕರುನ ಬಿಟ್ಟು ಅದನ್ನು ಹಿಡ್ಕೊಂಡ್ಬಿಡ್ತಾರಂತೆ. ಕರೆಸ್ಬಿಟ್ಟಿದ್ದು ಮತ್ತು ಸಾಧುಗ್ಲೇ ಸನ್ಯಾಸತಿ ಎಲ್ಲ ತೊಗೊಂಡಿದ್ರಂತೆ. ಕರೆದ್ಬಿಟ್ಟು ಏನು ಸಾಧನೆ ಮಾಡ್ತೀರ ನೀವು? ಸುತ್ತಮುತ್ತ ಆಗ್ತಾ ಇರೋ ಇಷ್ಟೊಂದು ಕ್ರೂರ ಕರ್ಮದಲ್ಲಿ ಸೆನ್ಸಿಟಿವ್ನೆಸ್ಸೇ ಇಲ್ವಲ್ಲ. ನೀವು ಮಾಡೋ ಕೆಲಸದಲ್ಲಿ ಗೊತ್ತಾಗ್ಬಿಡ್ತೀವಿ ನೀವೇನು ಸಾಧನೆ ಮಾಡ್ತಾಯಿಲ್ಲ ಅಂದ್ಬಿಟ್ಟು. ಅಷ್ಟೊಂದು ಹಾಲಿಗೆಲ್ಲ ಕಂಪ್ಲೀಟ್ ಎಳ್ಕೊಂಬಿಡ್ತೀರ. ಅದು ಇನ್ನೂ ಎಳೆ ಮಗು ಆಗಿದೆ, ಇನ್ನೂ ಹುಲ್ಲು ತಿನ್ನೋದು ಕಲ್ತಿಲ್ಲ ಕರು. ನಿಮಗೆ ಗೊತ್ತಿಲ್ವ ಅದನ್ನು ಫಸ್ಟ್ ಒಂದು ವಾರ ಆದರೆ ನಾಲ್ಕು ಸ್ಥಾನ ಬಿಟ್ಬಿಡ್ಬೇಕಂತೆ ಕರುವಿಗೆ. ಮತ್ತು ಒಂದೊಂದು ವಾರಕ್ಕೆ ಒಂದೊಂದು ಕಡಿಮೆ ಮಾಡ್ಕೊಂಡು ಒಂದು ಮಾತ್ರ ಕಂಪಲ್ಸರಿ ಅದಕ್ಕೆ ಬಿಡಬೇಕಂತೆ. 3 ಮ್ಯಾಕ್ಸಿಮಮ್. 4ನೇದಕ್ಕೆ ಟಚ್ ಮಾಡೋಕ್ಕೆ ಹೋಗಬಾರ್ದಂತೆ. ಅದು ಯಾಕಂದರೆ ಗೋಮಾತೆಗೆ ಗೊತ್ತು, ಅದು ಪಾಲನೆ ಮಾಡೋರು ಕೂಡ ಎಕ್ಸ್ಟ್ರಾ ಹಾಲು ಕೊಡಬೇಕನ್ನೋದು ಅದಕ್ಕೆ ಗೊತ್ತಿರುತ್ತೆ. ಅವ್ರು ಪೂರ್ತಿ ಹಾಲು ಹಿಂಡ್ಕೊಂಡಾಗ ಆ ಕರು ಅವ್ರದ್ದು ಲ್ಯಾಂಗ್ವೇಜ್ ಇರುತ್ತಂತೆ, ಮಾತಾಡ್ಕೊತಾವಂತೆ. ಆ ಕರು ಹತ್ಕೊಂಡು ಹೇಳುತ್ತಂತೆ, ಅಮ್ಮ ಒಂಚೂರು ಕೂಡ ಹಾಲೇ ಮಿಕ್ಸ್ ಇಲ್ಲ, ನನಗೆ ತುಂಬ ಹಸಿವಾಗ್ತಾಯಿದೆ, ಏನು ಮಾಡೋದಂದರೆ ಬೈಕೊಳುತ್ತಂತೆ ಅವ್ರನ್ನ, ಹಾಲು ಹಿಂಡಿರೋರನ್ನ. ಆ ಕರು ಹಂಗೆಲ್ಲ ಬೈಕೋಬೇಡಮ್ಮ, ನೋಡು ನಾವು ಕಾಡಲ್ಲಿದ್ದರೆ ನಮಗೆ ಹುಲಿ ತಿನ್ನುತ್ತೆ, ಸಿಂಹ ತಿನ್ನುತ್ತೆ, ಅವೆಲ್ಲ ಇಲ್ಲಿದ್ದರೆ ನಮಗೆ ರಕ್ಷಣೆ ಮಾಡ್ತಾರೆ, ಟೈಮ್ ಹುಲ್ಲು ಹಾಕ್ತಾರೆ, ಸಾಕ್ತಾರೆ, ಅವ್ರು ನೀನು ಬೈಕೋಬೇಡ ಅಂದ್ಬಿಟ್ಟು ಹಿಂದ್ಗಡೆ ಬಾಲದ ಹತ್ರ ನೆಕ್ಕುಂತ ಅದಕ್ಕೆ ಸಮಾಧಾನ ಮಾಡಿಸುತ್ತಂತೆ ಕರುನ. ಗೋಮಾತಾ ಅಷ್ಟು ದಯಾಗುಣ ಇರುತ್ತಂತೆ. ಅದು ಮಾತಾ ಮಾಣಿಕೇಶ್ವರಮ್ಮ ಹೇಳಿದ್ದಾರೆ. ಮತ್ತು ಹೇಳಿದ್ರು, ಈ ಥರ ನೀವೆಲ್ಲ ಪಶುಪಾಲನೆ ಮಾಡಬಾರ್ದು ಅಂದ್ಬಿಟ್ಟು ಧರ್ಮವಾಗಿ ನಡ್ಕೊಂಡು ಹೋಗಬೇಕು. ಸುಮ್ಮನೆ ಒಂದು ಜೀವಿಯ ಸ್ವೇಚ್ಛೆಯನ್ನು ಕದ್ದುಬಿಟ್ಟು ಹಗ್ಗದಿಂದ ಕಟ್ಟಾಕ್ಬಿಟ್ಟು ನಮ್ಮ ಸ್ವಾರ್ಥಕ್ಕೆ ಅದನ್ನು ಬಳಸ್ಕೊಡೋದಿಲ್ಲ. ಅದರದ್ದು ಕ್ಷೇಮ ನೋಡಬೇಕು ನೀವು. ಆ ಥರ ಗೋಶಾಲೆಗಳು ಅಷ್ಟು ಫ್ರೀಯಾಗಿರಬೇಕು. ನೆನ್ನೆ ಕೂಡ ಕಮಿಟಿ ಮೀಟಿಂಗಲ್ಲಿ ಅದೇ ಅಂದೆ, ಗೋಶಾಲೆ ಸುಮ್ಮನೆ ತುಂಬ ಹಗ್ಗ ಕಟ್ಟಾಕ್ಬಿಟ್ಟು ನಮ್ಗೆ ಇಷ್ಟ ಬಂದಾಗ ನೀರು ಕುಡಿದ್ರೆ ಈ ಪಾಪ ಇರುತ್ತೆ ನೋಡಿ, ಉಪನಿಷತ್ ಪ್ರಮಾಣ ಇದೆ ಅಂತ ಅದನ್ನೇ ಡಿಸ್ಕಷನ್ ಮಾಡಿದ್ರು. ಗೋಮಾತದ ಉದ್ದೇಶ ಕೇವಲ ಹಾಲು ಸಲುವಾಗಿ ಅಂತ ಆ ಉದ್ದೇಶದಲ್ಲಿ ಇಟ್ಕೋಬಾರ್ದು. ಎಷ್ಟೋ ಕೇವಲ ಅದು ಪ್ರೆಸೆನ್ಸಿಂದ ಈ ಒಂದು ಸಾಕಲ್ವಾ, ಮುಟ್ಕೊಂಡು ಟಚ್ ಮಾಡಿದ್ರೇ ಎಲ್ಲ ಪ್ರಕಾರದ ಅಶುದ್ಧಿಗಳು ಹೋಗ್ಬಿಡ್ತಾವಂದರೆ ಎಷ್ಟು ಪವಿತ್ರತೆ ಇರುತ್ತೆ ಅಂದ್ಬಿಟ್ಟು. ಮತ್ತು ಆ ಥರ ಸ್ವಲ್ಪ ಶುದ್ಧಿಯಿಂದ ಅಶುದ್ಧಿ ಇದ್ದರೂ ಕೂಡ ಶುದ್ಧಿ ಮಾಡ್ಕೊಳ್ಳೋದು ಸ್ವಲ್ಪ ಪ್ರಾಸೆಸ್ ಇದೆ ನಮ್ಮ ವೈದಿಕ ಧರ್ಮದಲ್ಲಿ. ಈಗ ಕರ್ಮದಲ್ಲಿ ಅದು ಶುದ್ಧೀಕರಣ ಅನ್ನೋದು ಅದು ಒಂದು ಕ್ರಿಯೆನೇ ಅಲ್ಲ, ಅದೊಂದು ಕ್ರಿಯೆನೇ. ಆ ಥರ ಮತ್ತು ನಾವು ಈಗ ಪರಮಾತ್ಮ ಸ್ವರೂಪವೇ ಆಗಿದ್ವಿ, ಬಟ್ ಅದೇ ಥರ ನಾವು ಏನಾದರೂ ಜಲ ಪ್ರೋಕ್ಷಣೆ ಮಾಡ್ಕೊಂಡು ಏನಾದರೂ ಶುದ್ಧಿ ಮಾಡ್ಕೋಬೇಕಂದ್ರೆ ಚಾನ್ಸೇ ಇಲ್ಲ. ಆತ್ಮವನ್ನು ಅಶುದ್ಧಿ ಮಾಡೋ ಅಷ್ಟು ಸಾಮರ್ಥ್ಯ ಅನಾತ್ಮ ವಸ್ತು ಇಲ್ಲವೇ ಇಲ್ಲ. ಅದು ಯಾರ ಕೈಗೂ ಸಿಗೋದಿಲ್ಲ. ಅದ್ರ ಮೇಲೆ ಏನು ಮೆಟೀರಿಯಲ್ ಆಗ್ತದೆ ಅದು ಸಗುಣ ರೂಪ ಅಲ್ಲವೇ ಅಲ್ಲ, ಅದು ನಿರಾಕಾರ. ನಿನಗೆ ನೋಡೋಕ್ಕೆ ಸಿಗೋದಿಲ್ಲ, ಯೋಚನೆ ಮಾಡೋಕ್ಕೆ ಸಿಗ್ತಾ ಇಲ್ಲ. ಅದು ಅಂಥ ವಸ್ತು ನೀನು ಇಟ್ಕೊಂಡು ಅದನ್ನು ನೀನು ಅಶುದ್ಧಿ ಹೆಂಗೆ ಮಾಡೋಕ್ಕಾಗುತ್ತೆ? ಯಾವತ್ತಿಗೂ ಅಶುದ್ಧಿ ಮಾಡೋದಕ್ಕೆ ಚಾನ್ಸೇ ಇಲ್ಲ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ನಮ್ಮ ಸ್ವರೂಪ. ಆದ್ದರಿಂದ ಈ 4 ಪ್ರಕಾರ ಉತ್ಪಾದ್ಯ, ಆಪ್ಯ, ವಿಕಾರ್ಯ, ಸಂಸ್ಕಾರಿ, 4 ಪ್ರಕಾರದ ಕರ್ಮದ ರಿಸಲ್ಟಲ್ಲೂ ಕೂಡ ನಾವು ಆತ್ಮವನ್ನು ಹೊಂದೋದಕ್ಕಾಗೋದಿಲ್ಲ. ಈ ಥರ ಪರೀಕ್ಷೆ ಮಾಡ್ಕೊಂಡು ವಿವೇಕ ಮಾಡ್ಕೋಬೇಕು. ಶಿಷ್ಯನಾದವನಿಗೆ ಇಷ್ಟೊಂದು ವಿವೇಕ ಇರಬೇಕು. ಮತ್ತು ಬ್ರಾಹ್ಮಣ ಅಂತ ಶಬ್ದ ಬರುತ್ತೆ. ಕರ್ಮಚ ಬ್ರಾಹ್ಮಣ ಅಂದರೆ ಬ್ರಹ್ಮ ಜಿಜ್ಞಾಸು ಅಂತ. ಇದರಲ್ಲಿ ಮುಮುಕ್ಷುತ್ವ, ನನಗೆ ಮೋಕ್ಷ ಬೇಕು. ಮೋಕ್ಷ ಅಂದರೆ ಏನು ಸಪ್ರೇಟ್ ಅಲ್ಲ, ಅದು ದುಃಖ ನಿವೃತ್ತಿ ಆಗಬೇಕು. ಟೆಂಪ್ರವರಿ ದುಃಖ ನಿವೃತ್ತಿಗಳು ನಾನು ಮಾಡ್ಕೊಂಡಿದ್ದೀನಿ. ದುಡ್ಡಿಂದ, ವ್ಯಕ್ತಿಗಳಿಂದ, ಪರಿಸ್ಥಿತಿಗಳಿಂದ, ಏನೋ ಒಂದು ಶೆಲ್ಟರ್ ರೂಪದಲ್ಲೋ ಸಣ್ಣ ದುಃಖಗಳನ್ನು ನಾನು ಎಷ್ಟೋ ಮೀನ್ಸಿಂದ ನಾನು ನಿವೃತ್ತಿ ಮಾಡ್ಕೊಂಡಿದ್ದೀನಿ. ಬಟ್ ಪರ್ಮನೆಂಟ್ ದುಃಖ ನಿವೃತ್ತಿ ಬೇಕು ನನಗೆ. ಇವೆಲ್ಲ ಟೆಂಪ್ರವರಿ ಸೊಲ್ಯೂಷನ್ಸು. ಆತ್ಯಂತಿಕ ದುಃಖ ನಿವೃತ್ತಿ ಬೇಕು ಅಂತ ಯಾರಿಗೆ ಇಚ್ಛೆ ಬರುತ್ತೋ ಅದೇ ಮೋಕ್ಷದ ಇಚ್ಛೆ. ಮೋಕ್ಷ ಅಂದರೆ ಏನೋ ವಿಚಿತ್ರವಾಗಿ ಕಲ್ಪನೆ ಇಟ್ಕೊಂಡಿರ್ತಾರೆ. ಆನಂದ, ನಾವು ಹುಡುಕ್ತಾ ಇರೋ ವಸ್ತುನ ಎಲ್ಲರಿಗೂ ಗೊತ್ತಿಲ್ಲದೋ ಅದನ್ನೇ ಹುಡುಕ್ತಾ ಇದ್ದಾರೆ, ಪರಮಾನಂದ ಸ್ಥಿತಿಯನ್ನೇ. ಅದನ್ನೇ ನಾವು ಪರ್ಫೆಕ್ಟಾಗಿ, ಕಂಪ್ಲೀಟಾಗಿ ಆತ್ಯಂತಿಕ ದುಃಖ ನಿವೃತ್ತಿಯನ್ನು ಹೊಂದಬೇಕು ಅನ್ನೋದೇ ಮೋಕ್ಷ. ಆ ಇಚ್ಛೆ ಇರಬೇಕು. ಅದು ಕೂಡ ನೋಡ್ತಾ ಇರ್ತೀನಿ, ಯಾರಿಗೂ ಆ ಇಚ್ಛೆನೇ ಬರೋದಿಲ್ಲ.
ಆ ಸೊಲ್ಯೂಷನ್ ಸಲುವಾಗಿ ಬುದ್ಧಿನಲ್ಲಿ ಪ್ರಯತ್ನನೂ ಮಾಡೋದಿಲ್ಲ. ಆ ದುಃಖಗಳ ಅನುಭವ ಮಾಡೋದ್ರಲ್ಲಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ದುಃಖಾಂತ ಜೀವನ ನಡೆಸೋದಕ್ಕೆ. ಕೆಲವರು ಅದು ಹುಚ್ಚಿರುತ್ತೆ, ಸೆಂಟಿಮೆಂಟ್ ಸಿನಿಮಾಗಳು ಹಾಕ್ಕೊಂಡು ಅಳ್ತಾ ಇರ್ತಾರೆ. ಅದೇ ಥರ ದುಃಖಗಳನ್ನು ಅನುಭವಿಸೋದು ಅಭ್ಯಾಸ ಆಗಿಬಿಟ್ಟಿದೆ. ಅದೇ ಥರ ಜೀವನ ನಡೆಸ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ದಾರೆ. ಈ ಥರ ದುಃಖ ನಿವೃತ್ತಿ ಮಾಡ್ಕೋಬೇಕು, ಏನಾದರೂ ಪ್ರಯತ್ನ ಮಾಡಬೇಕು, ಸೊಲ್ಯೂಷನ್ ಇಲ್ಲ ಅಂದರೆ ಸೊಲ್ಯೂಷನ್ ಕೇಳಬೇಕು ಅಂತ ಇವೆಲ್ಲ ಆ ವೃತ್ತಿಗಳು ಕೂಡ ಬರೋದಿಲ್ಲ. ಪಾಪ ಫಲ ಹೆಚ್ಚಿರಾಗ ಅವೆಲ್ಲ ಮೈಂಡಲ್ಲಿ ಆ ವಿಚಾರಗಳು ಕೂಡ ಬರೋದಿಲ್ಲ. ಮತ್ತು ಅದನ್ನು ಮುಮುಕ್ಷುತ್ವ ಅಂತಾರೆ ಬ್ರಾಹ್ಮಣ ಶಬ್ದದಿಂದ. ಮತ್ತು ಬ್ರಾಹ್ಮಣ ಶಬ್ದದಲ್ಲಿ ಅದರ ವ್ಯುತ್ಪತ್ತಿನಲ್ಲೇ ಶಮದಮಾದಿ ಷಟ್ಕ ಸಂಪತ್ತಿಗಳು ಉಳ್ಳೋನನ್ನೇ ಬ್ರಾಹ್ಮಣ ಅಂತಾರೆ, ಬ್ರಹ್ಮ ಜಿಜ್ಞಾಸು. ಅದರಲ್ಲಿ ಶಮದಮಾದಿ ಷಟ್ಕ ಸಂಪತ್ತಿ ಕೂಡ ಇರಬೇಕಂತ. ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಅಂದ್ಬಿಟ್ಟು ಇದು ಬೇಸಿಕ್ಸಲ್ಲಿ ತತ್ವಬೋಧದಲ್ಲಿ ಬರುತ್ತೆ. ಸಮಯ ಸಿಕ್ಕಿದಾಗ ಒಂದು ಸತಿ ಎಲ್ಲ ಡೀಟೇಲಾಗಿ ಇನ್ನು ಆ ಥರ. ಮತ್ತು ನಿರ್ವೇದ ಮಾಯಾತ್ ಅಂತ. ನಿರ್ವೇದಂ ಅಂದರೆ ವೈರಾಗ್ಯ. ಉಪಸರ್ಗಪೂರ್ವಕ ವಿದ್ ಧಾತು, ಅದು ವೈರಾಗ್ಯ ಅಂತ ಅರ್ಥ ಬರುತ್ತೆ. ನಿರ್ವೇದಂ ಆಯಾತ್ ಅಂತ ಅಂದರೆ ನೀನು ವೈರಾಗ್ಯನ ಹೊಂದು ಅಂದ್ಬಿಟ್ಟು. ಇಷ್ಟು ಆ ಮಂತ್ರದಲ್ಲಿ ಶಿಷ್ಯನಿಗೆ ಈ 4 ಲಕ್ಷಣಗಳಿರಬೇಕು. ಸಾಧನ ಚತುಷ್ಟಯ ಸಂಪತ್ತಿ ಅಂತಾರೆ. ವಿವೇಕ, ವೈರಾಗ್ಯ, ಸಮಾಧಿ ಷಟ್ಕ ಸಂಪತ್ತಿ ಮತ್ತು ಮುಮುಕ್ಷುತ್ವ. ಈ 4 ಸಂಪತ್ತಿಗಳಿರಬೇಕು. ಅಂಥವನು ಮತ್ತು ಗುರುಗಳ ಹತ್ರ ಹೋಗಬೇಕು. ಗುರುಗಳ ಹತ್ರ ಹೆಂಗೆ ಸುಮ್ಮನೆ ಜರ್ನಲಿಸ್ಟ್ ಥರ ಹೋಗೋದೆಲ್ಲ, ಪದ್ಧತಿ ಇದೆ, ಒಂದು ವಿಧಿ ಇದೆ. ಸಮಿತ್ಪಾಣಿ ಅಂತ. ಸಮಿತ್ಪಾಣಿ ಅಂದರೆ ಅದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಅದು ಅಂದರೆ ನಾನು ಈ ಸಂಸಾರವನ್ನು ನಿಸ್ಸಾರವಾಗಿ ನೋಡಿದ್ದೀನಿ, ನಮ್ಮದು ಕೇವಲ ಮೋಕ್ಷೇಚ್ಛೆನೇ ಇದೆ, ಮೋಕ್ಷ ಸಾಧನೆಗಳಿಗೆ ಸಂಬಂಧಪಟ್ಟ ವಿಷಯಗಳು ತಿಳ್ಕೊಳ್ಳೋದಕ್ಕೆ ಇಲ್ಲಿ ಬಂದಿದ್ದೀನಿ, ಅನ್ಯ ಅನಾತ್ಮ ಈ ಜಗತ್ತು ವಿಷಯಗಳ ಆ ಟಾಪಿಕ್ ಅಲ್ಲ ಅಂತ ಅದು ಪ್ರೂಫ್. ಅದನ್ನು ಇಟ್ಕೊಂಡು ಪ್ರಶ್ನೋಪನಿಷತ್ತಲ್ಲಿ 1 ವರ್ಷ ಹೊರಗಡೆನೇ ನಿಂತಿರ್ತಾರೆ. ನೀವು ಯಾರು ಏತಕ್ಕೆ ಬಂದಿರಂತ ಕೂಡ ಕೇಳೋದಿಲ್ಲ. ಯಾಕಂದರೆ ನೀನು ಸಿಂಬಾಲಿಕಲಾಗಿ ಸಾಧನ ಚತುಷ್ಟಯ ಸಂಪನ್ನ ಅಂತ ಏನು ತೋರಿಸ್ತಾ ಇದೆಯೋ ಅದು ಅವ್ರು ಪ್ರಾಕ್ಟಿಕಲಾಗಿ ಟೆಸ್ಟ್ ಮಾಡ್ತಾರೆ. ವಿಧಿಯ ಸಹನೆ ನಿನಗೆ ಅಂದ್ಬಿಟ್ಟು 1 ವರ್ಷ ಗೇಟ್ ಆಚೆ ಕಡೆ ನಿಂತಿರ್ತಾರೆ. ಬ್ರಹ್ಮದೇವರು ಇನ್ನೂ ಜಾಸ್ತಿನೇ, 10-15 ವರ್ಷ ಏನೋ ಇಂದ್ರ ಮತ್ತು ವಿರೋಚನ ಇನ್ನೂ ಜಾಸ್ತಿ ವೆಯ್ಟ್ ಮಾಡಿರ್ತಾರೆ. ಯಾರು ನೀವಂತೂ ಕೂಡ ಕೇಳಿರೋದಿಲ್ಲ. ಮತ್ತು ಬ್ರಹ್ಮವಿದ್ಯೆ ಅಷ್ಟು ಈಸಿಯಾಗಿ ಯಾರಿಗೂ ಸಿಕ್ಕೇ ಇಲ್ಲ. ನಮಗೆ ಈಗೆಲ್ಲ ಟೆಕ್ನಾಲಜಿಯಿಂದ ಈಸಿಯಾಗಿ ಬಂದುಬಿಡ್ತಾಯಿದೆ ಅಷ್ಟೇ. ಮತ್ತು ಆದಮೇಲೆ ಆವಾಗ ಅವ್ರಿಗೆ ಸಹನ ಶಕ್ತಿ ನಿಜವಾಗ್ಲಿದೆ ಅಂದರೆ ಮತ್ತೆ ಕರೆಸಿಬಿಟ್ಟು, ಅದು ಹೆಂಗೆ, ಒಂದು ವೇಳೆ ನನಗೆ ಗೊತ್ತಿದ್ದರೆ, ನೀವು ಕೇಳೋ ಮೋಕ್ಷದ ಪುರುಷಾರ್ಥ ಒಂದು ವೇಳೆ ನನಗೆ ಗೊತ್ತಿದ್ದರೆ ನಾನು ಹೇಳ್ತೀನಿ, ನಿನಗೇನು ಗ್ಯಾರಂಟಿ ಲೆಟ್ರ್ ಏನು ಕೊಡೋದಿಲ್ಲ. ಒಂದು ವೇಳೆ ನನಗೆ ಗೊತ್ತಿದ್ದರೆ ನಾನು ನಿನಗೆ ಹೇಳ್ತೀನಿ ಅಂತ ಅಷ್ಟೇ. ಆ ಥರ ಮತ್ತೆ ಅವರು ಸ್ಟಾರ್ಟ್ ಮಾಡ್ತಾರೆ. ಆ ಥರ ಒಂದು ವಿಧಿವತ್ತಾಗಿ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂದ್ಬಿಟ್ಟು ಅವೆಲ್ಲ ಡೀಟೇಲಾಗಿ ಪ್ರಶ್ರಯ, ಯಾವ ಥರ ಗುರುಗಳ ಹತ್ರ ಹೋಗಬೇಕು, ಅವ್ರು ಶಾಂತ ಮನಸ್ಸಾಗಿರೋ ಅಂಥ ಸಮಯದಲ್ಲಿ ಕ್ವಶನ್ಸ್ ಕೇಳಿಬಿಟ್ಟು ಅವೆಲ್ಲ ಫುಲ್ ಡೀಟೇಲ್ಸ್ ಬರುತ್ತೆ. ಅದೊಂದು ದಿವಸ ಡಿಸ್ಕಷನ್ ಮಾಡೋದು. ಆ ಥರ ವಿಧಿವತ್ತಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠನಾದರ ಗುರು ಹತ್ರ ಹೋಗಬೇಕು. ಇನ್ನು ಬ್ರಹ್ಮನಿಷ್ಠತ್ವ ಅನ್ನೋದು ಒಬ್ಬ ಬ್ರಹ್ಮನಿಷ್ಠ ವ್ಯಕ್ತಿಗೆ ಅರ್ಥ ಗೊತ್ತಾಗುತ್ತೆ. ನಾವೆಲ್ಲ ಹುಡ್ಕೋದಕ್ಕಾಗೋದಿಲ್ಲ. ಮುಮುಕ್ಷುಗೆ ಏನೋ ಸ್ವಲ್ಪ ಲಕ್ಷಣಗಳು ಅಧ್ಯಾಹಾರ ಮಾಡಿಕೊಂಡು ಗೆಸ್ ಮಾಡ್ಕೋಬೋದು ಅಷ್ಟೇ ಹೊರತು ಮಿಸ್ಟೇಕೇ ಮಾಡ್ತೀವಿ ಮ್ಯಾಕ್ಸಿಮಮ್. ಹೇಳಿದ್ನಲ್ಲ ಒಂದು ಸರ್ತಿ ರಮಣ ಮಹರ್ಷಿ ಬ್ರಹ್ಮಚಾರಿಗೆ ಕೆಣ್ಣೆ ಹೊಡೆದುಬಿಟ್ಟಿರ್ತಾನೆ. ಆವತ್ತು ಯಾರಾದರೂ ಹೋಗಿದ್ರೆ ಇವು ಎಂಥ ಗುರುಪ್ಪ, ಇಷ್ಟೊಂದು ಕೋಪ ಇದೆ, ಇವನು ಜೀವನ್ಮುಕ್ತ ಪುರುಷ ಆಗಿರ್ತಾನೆ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ರಾಮಕೃಷ್ಣ ಪರಮಹಂಸರು ಸಣ್ಣ ಮಗು ಥರ ಹೋಗಿ ಅಡುಗೆ ಮನೆಗೂ ಕಿಚನ್ಗೆಲ್ಲ ಕೈ ಹಾಕಿ ಪಕ್ಕೋಡಿ ಅದು ಇದೆಲ್ಲ ತಿಂತಾ ಇರ್ತಾರೆ. ಇಷ್ಟೊಂದು ಲೋಭಿ ಇದ್ದಾನೆ, ಸ್ವಲ್ಪ ಕೂಡ ಇಂದ್ರಿಯ ಕಂಟ್ರೋಲ್ ಇಲ್ಲ, ಈತ ಜೀವನ್ಮುಕ್ತ ಪುರುಷ ಹೆಂಗಾಗಿರ್ತಾನೆ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆ ಉಪಾಧಿಗತ ದೋಷಗಳಲ್ಲಿ ನಾವು ಹುಡ್ಕೋದಕ್ಕೆ ಹೋದರೆ ಮ್ಯಾಕ್ಸಿಮಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಮಾಡ್ಕೊತೀವಿ. ಕೇವಲ ಶ್ರೋತ್ರಿಯತ್ವ ಒಂದು ನೋಡ್ಕೋಬೇಕಷ್ಟೇ. ಶಾಸ್ತ್ರದ ತಾತ್ಪರ್ಯವನ್ನು ತಿಳ್ಕೊಂಡು ನಮಗೆ ಅದನ್ನು ತಿಳಿಸೋ ಸಾಮರ್ಥ್ಯ ಇದೆಯಾ ಇಲ್ಲ ಅಂದ್ಬಿಟ್ಟು ಅದೀತೋಪನಿಷತ್ಕಃ ಅಂತ ವ್ಯಾಕರಣದ ಪ್ರಕಾರ ಆದರೆ 4 ವೇದಗಳು 6 ಅಂಗಗಳು ಸಮೇತ ತಿಳ್ಕೊಂಡಿರೋವನ್ನೇ ಶ್ರೋತ್ರಿಯ ಅಂತ ಬರುತ್ತೆ. ಶ್ರೋತ್ರಿಯಶ್ಚಂದೋ ಗೋಚರಃ ಅಂತ ಒಂದು ಸೂತ್ರ ಬರುತ್ತೆ ಪಾಣಿನಿದು. ಅದರ ಪ್ರಕಾರ ಆದರೆ ಅಷ್ಟು ಡೀಟೇಲ್ ಇದೆ. ಈಗ ವೇದಗಳೇ ಇಲ್ಲ. 1180 ಶಾಖಗಳಲ್ಲಿ 37 ಶಾಖಗಳೇ ಇದ್ದಾವೆ. ಮಿಕ್ಕಿದ್ದೆಲ್ಲ ಲುಪ್ತ ಆಗಿಬಿಟ್ಟಿದ್ದಾವೆ. ಲುಪ್ತ ಕೂಡ ಎಲ್ಲ ನಮ್ಮದೇ ಪರಂಪರೆದೇ ಮಿಸ್ಟೇಕು. ವೇದವ್ಯಾಸರೆಲ್ಲ ಡಿವೈಡ್ ಮಾಡಿಬಿಟ್ಟು ಒಂದೊಂದು
ಗೋತ್ರಕ್ಕೆ ಒಂದೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದರೆ ಅವರು ನೆಕ್ಸ್ಟ್ ಜನ್ರೇಷನ್ಗೆ ಟ್ರಾನ್ಸ್ಫರ್ ಮಾಡ್ದಿರ ಮಧ್ಯದಲ್ಲಿ ಕಟ್ಟಾಗ್ಬಿಟ್ಟಿದೆ. ಹಂಗೆ ಪರಂಪರೆಗಳೆಲ್ಲ ಹಂಗೆ ಎಂಡ್ ಆಗಿಬಿಡ್ತವೆ. ಎಷ್ಟೋ ಆಶ್ರಮಗಳು ವೇದಾಂತ ಶ್ರವಣ ನಡೀತಿರೋಂಥ ಆಶ್ರಮಗಳು ಒಂದು ಸತಿ ರಾಂಗ್ ಪರ್ಸನ್ಗೆ ರಾಂಗ್ ಉತ್ತರಾಧಿಕಾರಿ ಕೈಗೆ ಹೋಗ್ಬಿಟ್ರೆ ಮತ್ತೆ ಇನ್ನೊಂದು ಸತಿ ಅಲ್ಲಿ ಜ್ಞಾನಿ ಬರೋದಕ್ಕೆ ಅವನು ಅವಕಾಶ ಕೊಡೋಲ್ಲ. ಯಾಕಂದ್ರೆ ಅವನಿಗಿಂತ ಬುದ್ಧಿವಂತ ಬಂದರೆ ಅವನು ಡೌನ್ ಆಗಿಬಿಡ್ತಾನೆ ಅಂತ ಗೊತ್ತು. ಮತ್ತು ಅದು ಹಂಗೆ ಅಜ್ಞಾನಿಗಳ ಪರಂಪರೆನೇ ಸ್ಟಾರ್ಟ್ ಆಗುತ್ತೆ. ಏರ್ಪೇಡ ಆಶ್ರಮ ಎಷ್ಟು ಜನ ಅಲ್ಲಿ ಪಾಠ ಕಲಿತು ಹೋಗಿರ್ತಾರೆ. ಇವತ್ತು ಅಲ್ಲಿ ನಿಂತೋಗ್ಬಿಟ್ಟಿದೆ. ಸೌತ್ ಇಂಡಿಯಾ ಕೈಲಾಸಾಶ್ರಮ ಅಂತಿದ್ರು ಅದನ್ನು ಏರ್ಪೇಡಲ್ಲಿ. ಎಷ್ಟೋ ಆಶ್ರಮಗಳು ಹಂಗೆ ಆಗ್ಬಿಡ್ತವೆ. ಇಲ್ಲೂ ಕೂಡ ಅಷ್ಟೇ ಆ ಥರದ ಪರಂಪರೆ ಲುಪ್ತ ಆಗಿಬಿಟ್ಟು ಒಂದು 27-30 ಶಾಖೆಗಳಿದ್ದಾವೆ. ಅದರಲ್ಲೊಂದು 208 ಉಪನಿಷತ್ಸೇನೋ ಹೊರಗಡೆ ಬಂದಿದೆ. ಅದಕ್ಕೆ ವೇದಗಳಂದರೆ ವೇದಗಳ ಸಾರ ವೇದಾಂತ ಅಂತಾರೆ. ಉಪನಿಷತ್ತನ್ನು ಎರಡನೇ ಹೆಸರು ವೇದಾಂತ ಅಂತ, ವೇದಗಳ ಸಾರ ಅಂದ್ಬಿಟ್ಟು. ಆ ವೇದಗಳ ಸಾರ ಎಲ್ಲ ಕಂಪ್ಲೀಟ್ ಉಪನಿಷತ್ತಲ್ಲಿ ಇರೋದರಿಂದ ಒಂದು ಉಪನಿಷತ್ತನ್ನು ಸರಿಯಾಗಿ ತಿಳ್ಕೊಂಡು ಶಿಷ್ಯನಿಗೆ ತಿಳಿಸೋ ಸಾಮರ್ಥ್ಯ ಆಗಿರುತ್ತೋ ಅವರೆಲ್ಲ ಶ್ರೋತ್ರಿಯರು ಅಂತ ನಾವು ಭಾವಿಸ್ಬೋದು. ಈ ಥರ ಉಪನಿಷತ್ತಲ್ಲಿ ಒಂದು ಮಂತ್ರದಲ್ಲಿ ಇಷ್ಟು ಡೀಟೇಲ್ಸ್ ಬರುತ್ತೆ. ಅವೆಲ್ಲ ಅರ್ಜುನಿಗೆ ಗೊತ್ತಿದೆ. ಇಲ್ಲಾಂದರೆ ಸುಮ್ಮನೆ ನನಗೆ ವಿಜಯ ಬೇಡ, ಕೀರ್ತಿ ಪ್ರತಿಷ್ಠೆ ಬೇಡ, ಮುಂಜೆ ಅಂತಾನೆ ರಾಜ್ಯ ಬೇಕಾಗಿಲ್ಲ ಅಂದ್ಬಿಟ್ಟು ಮತ್ತು ತ್ರೈಲೋಕ್ಯ 3 ಲೋಕದ ಸುಖ ಸಿಕ್ಕಿದ್ರೂ ಕೂಡ ನನಗೇನು ಪ್ರಯೋಜನ ಅನ್ನೋದೆಲ್ಲ ಮಾತಲ್ಲಾಡ್ತಾನೆ. ವಿವೇಕ ಇದೆ. ಇವೆಲ್ಲ ಅನಿತ್ಯ ಸುಖಗಳು ಅನ್ನೋದು ವಿವೇಕ ಇದೆ. ಈ ಥರ ಮತ್ತೆ ಇನ್ನೂ ನೆಕ್ಸ್ಟ್ ಶ್ಲೋಕದಲ್ಲಿ ಹಂಗೆ ಹೇಳ್ತಾ ಹೋಗ್ತಾ ಇರ್ತಾನೆ. ನಹ ಅಸ್ಮಾಕಂ ಯೇಷಾಂ ಅರ್ಥೇ ರಾಜ್ಯಂ ಭೋಗಾಃ ಚ ಸುಖಾನಿ ತೇ ಇಮೇ ಪ್ರಾಣಾನ್ ಯುದ್ಧೇ ಅವಸ್ಥಿತ. ಧನಾನಿ ಚ ಮುಂಚೆ ಬರುತ್ತೆ. ಧನಾನಿ ಚ ಪ್ರಾಣಾನ್ ತ್ಯಕ್ತ್ವಾ ಯುದ್ಧೇ ಅವಸ್ಥಿತಾಃ. ಇದು ಅನ್ವಯ ನೆಕ್ಸ್ಟ್ಗೆ ಹೋಗುತ್ತೆ. ಅದು ಅಂದರೆ ಇವಾಗ ಏನು ಯುದ್ಧದಲ್ಲಿ ನಹ ಅಸ್ಮಾಕ ನಮ್ಮ ಒಂದು ಯೇಷಾಂ ಅರ್ಥೆ ನಮ್ಮ ಒಂದು ಸ್ವಾರ್ಥ ಏನಿದೆ ರಾಜ್ಯನ ಗೆಲ್ಲಬೇಕು ಅನ್ನೋ ಇದರಲ್ಲಿ ಭೋಗಾಹ ಏನೆಲ್ಲ ಭೋಗಗಳಿದ್ದಾವೆ ಮತ್ತು ಸುಖಗಳಿದ್ದಾವೆ. ಭೋಗಾಹ ಸುಖ ನೀಚ ಅವು ಇಚ್ಛೆನೇ ನನಗಿಲ್ಲ ಅಂತಾನೆ. ಅವ ಇಚ್ಛೆ ಯಾಕೆ ಇಟ್ಕೋಬೇಕು ಅಂತಾನೆ. ಅಂದರೆ ಅದು ಇಚ್ಛೆ ಬೇಡ ಅಂತ. ತೇ ಇಮೆ ಅವಸ್ಥಿತ ಯುದ್ಧೆ ಅವ್ರನ್ನೆಲ್ಲ ಅದಕ್ಕಿಂತ ಸುಖಕ್ಕಿಂತ ನಾನು ಪ್ರಾಣ ಬಿಡೋದೇ ಶ್ರೇಯ ಅಂತ. ಅಂದರೆ ನನಗೆ ಲಾಸ್ ಆದರೂ ಪರವಾಗಿಲ್ಲ, ಅವ್ರು ಸುಖವಾಗಿದ್ದರೆ ಸಾಕು ಅನ್ನೋದು. ಇದು ಕೂಡ ಒಳ್ಳೆ ಸತ್ವಗುಣ ಇರೋರಿಗೆ ಈ ಥರ ಬುದ್ಧಿ ಬರುತ್ತೆ. ಇಲ್ಲಾಂದರೆ ಎಲ್ಲೂ ನಾವು ಕಾಂಪ್ರಮೈಸ್ ಆಗೋದಿಲ್ಲ. ಅಕ್ಕಪಕ್ಕ ಅವನು ಏನಾದರೂ ಆಗಲಿ ನನ್ನ ಸುಖ ನಾನು ಅನ್ನೋ ಥರ ಇರ್ತೀವಿ. ಅದರಿಂದ ಆಗೋ ಹಾನಿಗಳು ಕೂಡ ಏನು ವಿಚಾರ ಮಾಡೋದಿಲ್ಲ. ಇಲ್ಲೂ ಕೂಡ ಒಂದು ತ್ಯಾಗ ಬುದ್ಧಿ ಬರ್ತಾ ಇದೆ. ಮತ್ತು ಯಾಕಂದರೆ ಮುಖ್ಯವಾಗಿ ಅವ್ರ ಮುಂದೆ ಇವರೆಲ್ಲ ಕಾಣಿಸ್ತಾ ಇದ್ದಾರೆ. ಆಚಾರ್ಯ ಪಿತರ ಪುತ್ರಾಃ ತಥೈವ ಚ ಪಿತಾಮಹಾಃ ಮಾತುಲಾ ಶ್ವಶುರಾ ಪೌತ್ರಾಃ ಶಾಲ್ಯಾ ಸಂಬಂಧಿನಸ್ತಥಾ ಏತಾನ್ ಹಂತುಮಿಚ್ಛಾಮಿ ನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯರಾಜ್ಯಸ್ಯ ಹೇತೋ ಕಿಂ ನು ಮಹೀಕೃತೆ ನಿಹತ್ಯದಾರ್ತರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಃ ತಸ್ಮಾನ್ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಯಾಕಂದರೆ ಇವಾಗ ಅರ್ಜುನನ್ ಹೇಳ್ತಾನೆ, ಆಚಾರ್ಯರು, ಪಿತರ ತಂದೆಯರು, ಪುತ್ರರು, ತಥಾ ಏವ ಪಿತಾಮಹಃ,
ಮಾತುಲ ಮಾವಂದಿರು, ಸ್ವಸುರಾಹ ಹೆಣ್ಣು ಕೊಟ್ಟಿರುವಂಥ ಮಾವಂದರು, ಪೌತ್ರಹ ಮೊಮ್ಮಕ್ಕಳು, ಶಾಲ್ಯ ಅಂದರೆ ಬಾವು ಮೈದರು, ಸಂಬಂಧಿಗಳು, ತಥಾ ಸಂಬಂಧಿಗಳು, ಏತಾನ್ ನ ಹಂತುಮಿಚ್ಚಾಮಿ, ನಾನು ಇವರನ್ನು ಜ್ಞತೋಪಿ, ಅವ್ರನ್ನ ನಾವು ಸಾಯಿಸಿದ್ರು ಕೂಡ, ಹೇ ಮಧುಸೂದನ ಜ್ಞತೋಪಿ ಅಹಂ ಹಂತುಂ ನ ಇಚ್ಛಾಮಿ, ಏತನ್ ನ ಹಂತುಂ ಇಚ್ಛಾಮಿ. ಮತ್ತು ಇಲ್ಲಪ್ಪ ನಿನಗೆ ಮೂರು ಲೋಕಗಳು ಕೊಡ್ತೀವಂದರೂ ಕೂಡ ತ್ರೈಲೋಕ್ಯ ರಾಜ್ಯಸ್ಯ ಕಿಮ್ನು ಮಹೀಕೃತೆ ನು ಕಿಂ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಃ ಅಪಿ ನ ಹಂತುಂ ಇಚ್ಛಾಮಿ. ನನಗೆ 3 ರಾಜ್ಯಗಳು ಕೊಟ್ಟರೂ ಕೂಡ ಇವ್ರನ್ನ ಸಾಯಿಸು ಅಂದರೂ ಕೂಡ ನಾನು ಅಂಥ ಮೂರು ಲೋಕಗಳ ರಾಜ್ಯದ ಸಲುವಾಗಿ ಕೂಡ ನಾನು ಇವ್ರನ್ನ ಸಾಯಿಸೋದಿಲ್ಲ ಅಂತ. ಅಂದರೆ ಇಲ್ಲಿ ವಿವೇಕ, ವೈರಾಗ್ಯ ಇದೆ. ಈ ಲೋಕಗಳ ಬಗ್ಗೆ ಎಲ್ಲ ಅನಿತ್ಯ ಲೋಕಗಳು ಅಂದ್ಬಿಟ್ಟು ವೈರಾಗ್ಯ ಇದೆ. ಮತ್ತು ಇಲ್ಲೊಂದು ಸ್ಟೇಟ್ಮೆಂಟ್, ಇಲ್ಲಿ ಸುಮಾರು ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾರೆ. ಪಾಪಮೇವ ಆಶ್ರಯದಸ್ಮಾನ್, ನಮಗೆ ಈ ಆತತಾಯಿಗಳನ್ನು ಕೊಂದರೆ ಪಾಪನೇ ಬರುತ್ತೆ ಅಂತವನೇ. ಅದೇನದು ಆತತಾಯಿಗಳನ್ನು ಒಂದು ಶ್ಲೋಕ ಇರುತ್ತೆ ಶಾಸ್ತ್ರದಲ್ಲಿ, ಅದು ಆತತಾಯಿದಲ್ಲ, ಆತತಾಯಿಯನ್ನ ಕೊಳ್ಳಬೇಕು ಅಂತ ಒಂದು ಶ್ಲೋಕ ಇರುತ್ತೆ. ಅದು ಶಂಕರಾನಂದ ಟೀಕಾದಲ್ಲಿ ಬರೆದವರು. ಅದು ಈ ಶ್ಲೋಕ ಫಸ್ಟ್ ಹೇಳಿಬಿಟ್ಟು ಅದ್ರ ನೆಕ್ಸ್ಟ್ ಕೂಡ ಕಂಟಿನ್ಯೂಷನ್ ಇದೆ. ಅಗ್ನಿದೋಗರದಶ್ಚೈವ ಶಸ್ತ್ರಪಾಣಿರ್ಧನಾಪಃ ಕ್ಷೇತ್ರಧಾರಾಪಹರ್ತ ಚ ಷಡೇತಿ ಹ್ಯತತಾಯಿನಃ ಅಂದ್ಬಿಟ್ಟು ಅದ್ರ ನೆಕ್ಸ್ಟ್ ಆದಮೇಲೆ ಇನ್ನೂ ಶ್ಲೋಕ ಇದೆ. ಆತತಾಯಿನಂ ಆಯಾಂತಂ ಹನ್ಯಾದೇವ ಅವಿಚಾರಯನ್ ನ ಆತತಾಯಿ ವದೆ ದೋಷೋ ಹಂತುರ್ಭವತಿ ಕಶ್ಚನ. ಈ ಶ್ಲೋಕವನ್ನು ಬರ್ಕೊಳ್ಳಿ. ಆತತಾಯಿನಂ ಆಯಾಂತಂ ಹನ್ಯಾದೇವ ವಿಚಾರಯನ್ ಅನ್ಯಾದೇವ ನಂತರ ಒಂದು ಎಸ್ ಥರ ಸಿಂಬಲ್ ಒಂದು ಬರಿ. ಅನ್ಯಾದೇವ ವಿಚಾರಯನ್ ನಾತತಾಯಿ, ನೆಕ್ಸ್ಟ್ ಲೈನಲ್ಲಿ ನಾತತಾಯಿ ವದೆ ದೋಷೋ ಹಂತುರ್ ಭವತಿ ಕಶ್ಚನ. ಆತತಾಯಿನಮಾಯಾಂತಂ ಹನ್ಯಾದೇವಾ ವಿಚಾರಯನ್ ನಾತತಾಯಿ ವದೇ ದೋಷೋ ಹಂತುರ್ಭವತಿ ಕಶ್ಚನ. ಈ ಥರ ಇರುತ್ತೆ ಈ ಶ್ಲೋಕ. ಆತತಾಯಿನಂ ಆಯಾಂತಂ, ಆತತಾಯಿಗಳನ್ನು ನೀವು ಒಂದು ವೇಳೆ ನೀವು ಸಾಯಿಸಿದ್ರೆ ಹನ್ಯಾದೇವ ಅವಿಚಾರಯನ್, ಏನು ಜಾಸ್ತಿ ವಿಚಾರ ಮಾಡಬೇಕೇ ಆಗಿಲ್ಲ. ಆತತಾಯಿ ಅಂತ ನಿಶ್ಚಯ ಆಯಿತಾ, ಪ್ರೂಫ್ ಸಿಗ್ತಾ ನಿಮಗೆ, ಕಣ್ಣು ಮುಚ್ಕೊಂಡು ಬೇಗ ಅವ್ರನ್ನ ಸಾಯಿಸ್ಬಿಡಿ ಅಂತ. ನಾ ಆತತಾಯಿ ವದೆ ದೋಷೋ ಹಂತುರ್ಭವತಿ ಕಶ್ಚನ ಅಂತ ಆತತಾಯಿಗಳನ್ನು ಕೊಂದರೆ ನಮಗೆ ಯಾವುದೇ ಪ್ರಕಾರವಾದ ದೋಷ ಇಲ್ಲ. ಇಮಿಡಿಯೇಟಾಗಿ ಅವ್ರನ್ನ ಸಾಯಿಸ್ಬಿಡಬೇಕು. ವಿಚಾರ ಜಾಸ್ತಿ ಮಾಡಿದ್ರೆ ಇಮಿಡಿಯೇಟಾಗಿ ಅಂತ ಅವ್ರನ್ನ ಸಾಯಿಸ್ಬಿಡಬೇಕು. ಇಲ್ಲಾಂದರೆ ಸಮಾಜಕ್ಕೆ ದೊಡ್ಡ ಹಾನಿ ಇರುತ್ತೆ ಆತತಾಯಿಗಳು ಅಂತ. ಡೈರೆಕ್ಟಾಗಿ ಶಾಸ್ತ್ರ ಹೇಳುತ್ತೆ. ಈ ಶಾಸ್ತ್ರನೆಲ್ಲ ಈಗ ಅರ್ಜುನ ಓದಿದ್ದಾನೆ, ಈಗ ಉಲ್ಟಾ ಹೇಳ್ತಾ ಇದ್ದಾನೆ ಅಂತ ನಮಗನ್ಸುತ್ತೆ. ಆತತಾಯಿಗಳಾದ ಇವ್ರನ್ನ ಕೊಂದರೆ ನಮಗೆ ಪಾಪ ಬರುತ್ತೆ ಅಂತ. ಪಾಪ ಬರಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ, ಪಾಪ ಬರುತ್ತೆ ಅಂತ ಅರ್ಜುನ ಅಂತ ಇದ್ದಾನೆ. ಅರ್ಜುನ ಏನು ದಡ್ಡ ಅಲ್ಲ, ಅಷ್ಟು ಬ್ಲೈಂಡಾಗಿ ಹೇಳೋದಕ್ಕೆ ದಡ್ಡ ಅಲ್ಲ.
ಇಲ್ಲಿ ಟೀಕಾಕಾರ ತೆಗಿತಾರೆ ಸಾರ. ಇನ್ನೊಂದು ಶಾಸ್ತ್ರ ಇದೆ, ಶಾಸ್ತ್ರದಲ್ಲಿ ಒಂದು ಶಾಸ್ತ್ರಕ್ಕಿಂತ ಇನ್ನೊಂದು ಶಾಸ್ತ್ರ, ಒಂದು ಗೌಣ ಆಗಿರುತ್ತೆ, ಒಂದು ಮುಖ್ಯ ಶಾಸ್ತ್ರ ಆಗಿರುತ್ತೆ. ಆ ಶಾಸ್ತ್ರ ಅರ್ಥಶಾಸ್ತ್ರಾತು ಬಲವದ್ಧರ್ಮಂ ಅಶಾಸ್ತ್ರಮಿತಿ ಸ್ಥಿತಿ. ಯಾವುದು ಎರಡು ಧರ್ಮಗಳು ಒಂದೇ ಸತಿ ಒಂದೇ ಪ್ಲೇಸಲ್ಲಿ ಅಪ್ಲೈ ಆದಾಗ ಮೇಯ್ನ್ ಯಾವುದು ಅಂತ ನಾವು ನೋಡ್ಕೋಬೇಕಂತೆ. ಈಗ ಇವ್ರನ್ನ ಆತ ತಾಯಿಗಳು ಅಂದ್ಬಿಟ್ಟು ಇವ್ರನ್ನ ನಾವು ಇನ್ನೊಂದು ಸಾಯಿಸಿಬಿಟ್ರೆ ಕುಲಸ್ತ್ರೀಗಳು ವರ್ಣಸಂಕರ ಆಗಿಬಿಟ್ಟು ಅದೇನು ಕುಲನೇ ನಷ್ಟ ಆಗುವಂಥದ್ದು ಏನು ದೋಷ ಇದೆಯೋ ನೀತಿಶಾಸ್ತ್ರದಲ್ಲಿ ಅದು ತುಂಬ ದೊಡ್ಡ ದೋಷ. ನೀನು ಕುಲನೇ ನಾಶ ಮಾಡೋದಕ್ಕೆ ನೀನು ಹೇತು ಆಗಿದೆ ಅಂದ್ಬಿಟ್ಟು ಮತ್ತು ಪಿತೃದೇವತೆಗಳೆಲ್ಲ ಶಾಪ ಇಡ್ತಾರೆ, ಅಂಥ ಕೆಲಸ ಮಾಡಿದೆ ನೀನು, ಕುಲನೇ ನಾಶ ಮಾಡಿದೆ ಅಂದ್ಬಿಟ್ಟು. ಇವರನ್ನು ಸಾಯಿಸಿದ್ರೆ ಬರೋದಕ್ಕಿಂತ ಅವರು ವಂಶ ನಿರ್ವಂಶ ಆದರೆ ಅದು ಇನ್ನೂ ದೊಡ್ಡ ದೋಷ. ಅದಕ್ಕೆ ಈ ರೀತಿ ಯಾವುದನ್ನು ಉದ್ದೇಶದಲ್ಲಿ ಇಟ್ಟುಕೊಂಡು ಈ ಥರ ಅಂದಿರೋದು ಅರ್ಜುನ. ಅವನೇನು ಸುಮ್ಮನೆ ಬ್ಲೈಂಡಾಗಿ ಹಂಗೆ ಅಂದ್ಬಿಟ್ಟಿಲ್ಲ. ನಮಗೆ ಅನ್ಸುತ್ತೆ ಮತ್ತು ಆತ ತಾಯಿಗಳನ್ನು ಕೊಂದರೆ ಪಾಪ ಹಿಂಗೆ ಬರುತ್ತೆ ಅಂತವನಂತ ಈ ಉದ್ದೇಶನ ಮಹಾಭಾರತದಲ್ಲೇ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕ ಏನು ಹೇಳುತ್ತಂದರೆ 10 ಜನಕ್ಕೆ ಒಳ್ಳೆಯದಾಗೋಂಗಿದ್ರೆ ಒಬ್ಬನ್ನ ಕೊಲ್ಲಬೇಕಂತ ಪರಿಸ್ಥಿತಿ ಬಂದರೆ ಅವನ್ನ ಕೊಂದುಬಿಡಬೇಕು ಅಂತ. 10 ಜನನ ಕೊಂದರೆ ಒಂದು ಊರು ಉದ್ಧಾರ ಆಗುತ್ತಂದರೆ 10 ಜನನ ಕೊಂದುಬಿಡ್ಬೇಕನ್ಸುತ್ತೆ. 10 ಊರುಗಳನ್ನು ಕೊಂದರೆ ಒಂದು ರಾಜ್ಯ ಚೆನ್ನಾಗಿರುತ್ತೆ ಅಂದರೆ 10 ಊರು ಜನನ ಸಾಯಿಸಿಬಿಡ್ಬೇಕಂತ. ಇಡೀ ಪ್ರಪಂಚದಲ್ಲಿ ಬ್ರಹ್ಮಾಂಡದಲ್ಲಿರೋ ಜನರನ್ನೆಲ್ಲ ಕೂಡ ಕೊಂದರೆ ಧರ್ಮ ನಿಲ್ಲುತ್ತೆ ಅನ್ನೋಂಗಿದ್ರೆ ಎಲ್ಲರನ್ನೂ ಕೊಂದುಬಿಡ್ಬೇಕಂತ, ಧರ್ಮ ಸಲುವಾಗಿ. ಆ ಥರ ಶ್ಲೋಕ ಮಹಾಭಾರತದಲ್ಲೇ ಬರುತ್ತೆ. ಅದು ಆ ಥರ ಯಾವುದು ಗೌಣ ಯಾವುದು ಮುಖ್ಯ ಅಂತ ಅದು ಧರ್ಮಶಾಸ್ತ್ರದಲ್ಲಿ ಅದು ಶಾಸ್ತ್ರ ಓದಿರೋರು ಸ್ವಲ್ಪ ಐಡಿಯಾ ಇರುತ್ತೆ. ಹೆಚ್ಚು ಹಾನಿ ಎಲ್ಲಿ ಯಾವುದು ಆಗ್ತಾ ಇರುತ್ತೋ ಆ ಹಾನಿ ಆಗದಿರೋ ಕಾಪಾಡೋದು ನಮ್ಮ ಧರ್ಮ ಆಗಿರುತ್ತೆ. ಆ ಥರ ಅರ್ಜುನನಿಗೆ ಅವೆಲ್ಲ ಮೈಂಡಲ್ಲಿ ಇಟ್ಕೊಂಡು ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ನಮಗೇನು ಅನಿಸುತ್ತೆ ಎಷ್ಟು ಅಮಾಯಕದಿಂದ ಹೇಳ್ತಾ ಇದ್ದಾನೆ, ಆತ ತಾಯಿಗಳನ್ನು ಕೊಂದರೆ ಪಾಪ ಬರುತ್ತಂತ, ಏನಕ್ಕೆ ಬರುತ್ತೆ ಅಂತ ನಾವು ಅಂದ್ಕೊತೀವಿ. ಇವೆಲ್ಲ ಟೀಕಾಕಾರರಿಗೆ ಅವ್ರಿಗೆ ಅರ್ಥ ಆಗುತ್ತೆ ಇವೆಲ್ಲ ಸೂಕ್ಷ್ಮಗಳು ಈ ಥರ. ಅದಕ್ಕೆ ಅಂತ ಇದ್ದಾನೆ ಇಂಥ ಆತ ತಾಯಿಗಳನ್ನು ಕೊಂದರೆ ನಮಗೆ ಪಾಪನೇ ಬರುತ್ತೆ ಅಂತ. ಅದಕ್ಕೆ ತಸ್ಮಾತ್ ಸ್ವಬಾಂಧವಾನ್ ಧಾರ್ತರಾಷ್ಟ್ರಾನ್ ಹಂತುಂ ವಯಂ ನ ಅರ್ಹ ಸ್ವಜನಂ ಹಿ ಹತ್ವಾ ಕಥಂ ಸುಖಿನಃ ಸ್ಯಾಮ ಮಾಧವ. ಹೇ ಮಾಧವ, ಸ್ವಜನರನ್ನೇ ನಾವು ಸಾಯಿಸಿದ ಮೇಲೆ ನಾವು ಇನ್ನೇನು ಸುಖವನ್ನು ಹೊಂದುತ್ತೀವಿ ಅನ್ನೋ ಭಾವನೆಯಲ್ಲಿ ಇದ್ದಾನೆ. ಅಂದರೆ ಇದು ಮಮ ಭಾವ, ಇನ್ನೂ ಅದು ಸಮಸ್ಯೆ ಇದೆ. ಬಟ್ ಈ ಥರ ಎಲ್ಲ ವಿಚಾರ ಮಾಡಿ ಎಲ್ಲ ಹೇಳ್ತಾರೆ. ಅಂದರೆ ಇವಾಗ ವಿವೇಕನೂ ಇದೆ, ಶಾಸ್ತ್ರದ ಜ್ಞಾನ ಇದೆ, ನಿತ್ಯ ಅನಿತ್ಯದ ವಿವೇಕ ಇದೆ. ಮತ್ತು 3 ಲೋಕ ಕೊಟ್ಟರೂ ಕೂಡ ನಾನು ಅದರ ಸಲುವಾಗಿ ನಾನು ಈ ಹಿಂಸಾತ್ಮಕವಾದ ಕೆಲಸ ನಾನು ಮಾಡೋದಿಲ್ಲ ಅಂದ್ಬಿಟ್ಟು ವೈರಾಗ್ಯನೂ ಇದೆ ಅಂಥ ಲೋಕದ ಮೇಲೆ. ಮತ್ತು ಶಮದಮಾದಿ ಷಟ್ಕ ಸಂಪತ್ತಿನಲ್ಲಿ ನನ್ನನ್ನು ಸಾಯಿಸಿದ್ರು ಜ್ಞತೋಪಿ, ನನ್ನನ್ನು ಅವರು ಸಾಯಿಸಿದ್ರೂ ಪರವಾಗಿಲ್ಲ, ನಾನು ಅವರು ಗೆದ್ದರೂ ಪರವಾಗಿಲ್ಲ, ನನಗೆ ಅದೇ ಶ್ರೇಯ ಅನಿಸ್ತದೆ, ನಾನು ಮಾತ್ರ ಅವ್ರನ್ನ ಕೊಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು. ಅಂದರೆ ಸಹನೆ ಮಾಡೋದಕ್ಕೂ ರೆಡಿ ಇದ್ದಾನೆ. ಅವರೇನಾದರೂ ಪ್ರತೀಕಾರ ಮಾಡಿದ್ರೆ ಅದನ್ನು ಸಹಿಸ್ಕೊಂಡು ಮತ್ತು ವಿತೌಟ್ ರೆಮಿಡಿ ಅವ್ರಿಗೆ ರಿವೆಂಜ್ ತಗೊಳ್ದಿರ ಅದನ್ನು ಆ ನೋವನ್ನು ಸ್ವೀಕಾರ ಮಾಡೋಕ್ಕೂ ರೆಡಿ ಆಗಿಬಿಟ್ಟಿದ್ದಾನೆ. ಸಹನ ಶಕ್ತಿನೂ ಕಾಣಿಸ್ತಾ ಇರೋದೆ. ಇನ್ನು ಶಮದಮಗಳು ಮತ್ತು ಅರ್ಜುನ ಇಂದ್ರಿಯ ನಿಗ್ರಹದಲ್ಲಿ ಅವನು ಹೆಸರಲ್ಲೆಲ್ಲ ಗೊತ್ತಾಗ್ಬಿಡ್ತು ಇಂದ್ರಿಯ ಕಂಟ್ರೋಲ್ ಕೂಡ ಇದೆ ಅಂದ್ಬಿಟ್ಟು. ಇನ್ನು ಉಪರತಿ ಸನ್ಯಾಸ ಮುಂಚೆ ಹೇಳ್ತಾನೆ, ಇನ್ನು ಮುಂಚೆ ಎಲ್ಲ ಇದಕ್ಕಿಂತ ನಾನು ಭಿಕ್ಷಾಟನೆ ಮಾಡಿ ಭಿಕ್ಷಾಟ ಮಾಡೋದು ಉತ್ತಮ ಅಂತಾನೆ. ಸನ್ಯಾಸದ ಬಗ್ಗೆ ಕೂಡ ಫುಲ್ ಐಡಿಯಾ ಇದೆ. ಅದೇ ನಾನು ಸನ್ಯಾಸಿ ಆಗಿಬಿಡ್ತೀನಿ ಅಂತಾನೆ. ಆ ಉಪರತಿ ಕೂಡ ಸ್ವಲ್ಪ ಇದೆ. ಸಮಾಧಾನ ಒಂದಿರೋದಿಲ್ಲ, ಅದು ಬ್ರಹ್ಮಾಕಾರ ವೃತ್ತಿರೂಪವಾದದ್ದು ಅದಿನ್ನೂ ಸಿಕ್ಕಿರೋದಿಲ್ಲ. ಬಟ್ಟು ಸಾಧನ ಚತುಷ್ಟಯ ಸಂಪತ್ತಿಗಳೆಲ್ಲ ಎಷ್ಟೋ ಅಷ್ಟು ಅರ್ಜುನನಲ್ಲಿ ಕಾಣಿಸ್ತಾ ಇದೆ. ಸಂಸಾರದಲ್ಲಿ ಶೋಕಮೋಹ, ಈ ಸಂಸಾರ ದುಃಖಾಲಯ ಅಶಾಶ್ವತ ಅನ್ನೋದು ಮಾತ್ರ ಅವನಿಗೆ ಆಲ್ರೆಡಿ ಸ್ವಲ್ಪ ವಿಚಾರ ಮಾಡಿದ್ದಾನೆ. ಅದಕ್ಕೆ ಇವೆಲ್ಲ ಈ ಥರ ಹೊರಗಡೆ ಬರ್ತಾ ಇದೆ. ಇನ್ನೂ ಅದೇ ಥರ ಎಲ್ಲ ಹೇಳ್ಕೊತ ಹೋಗ್ತಾ ಇರ್ತಾನೆ. ಯದ್ಯಪೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಇದೊಂದು ನೋಡಿಬಿಡೋಣ. ಯದ್ಯಪಿ ಲೋಭೋಪಹತ ಚೇತಸಃ ಏತೆ ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ನ ಪಶ್ಯಂತಿ.
ಅಂದರೆ ಅವರು ಕೂಡ ಇದನ್ನು ಯೋಚನೆ ಮಾಡಬೇಕಾಗಿತ್ತು, ಕೌರವರು ಕೂಡ. ಈ ಥರ ಒಂದು ಕೆಲಸ ಮಾಡಿದ್ರೆ ನಮ್ಮ ಕುಲ ನಾಶ ಆಗುತ್ತಲ್ಲ, ಆ ಕುಲ ನಾಶ ಮಾಡಿದ್ದಕ್ಕೆ ನರಕನೇ ಹೋಗಬೇಕಾಗುತ್ತೆ. ನೀತಿಶಾಸ್ತ್ರಗಳು ಹೇಳ್ತವೆ, ಆ ಥರ ಏನಾದರೂ ತಪ್ಪು ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ಬೇಕಂತೆಲ್ಲ ಇರುತ್ತೆ. ಮತ್ತು ಮಿತ್ರದ್ರೋಹ, ಸಣ್ಣ ವಯಸ್ಸಿನಿಂದ ಪ್ರಾಣ ಮಿತ್ರ, ನಿನ್ನನ್ನು ಆಪತ್ತು ಕಾಲದಲ್ಲಿ ಸಹಾಯ ಆಗಿರೋ ಅಂಥವನು ಇವತ್ತು ಅಂಥವನು ಯಾವುದೋ ಒಂದು ನಿನ್ನ ಸ್ವಾರ್ಥ ಸಲುವಾಗಿ, ಜಮೀನು ಸಲುವಾಗಿ, ಆಸ್ತಿ ಸಲುವಾಗಿ ಅವನನ್ನು ಕೊಳ್ತಿದೆ ಅಂದ್ರೆ ದೊಡ್ಡ ದೋಷ ಬರುತ್ತೆ. ಅವೆಲ್ಲ ಅದಕ್ಕೆ ಎಕ್ಸ್ಕ್ಯೂಸೇ ಇರೋದಿಲ್ಲ ಅಂಥ ದೋಷಗಳು. ಇದನ್ನು ಅವರು ಲೋಭ ಗುಣದಿಂದ ಅವ್ರು ನೋಡೋಕ್ಕಾಗ್ತಾ ಇಲ್ಲ. ಬಟ್ ನನಗೆ ಅರ್ಥ ಆಗ್ತಾ ಇದೆಯಲ್ಲ, ನಾನು ನೋಡ್ತಾ ಇದ್ದೀನಲ್ಲ, ನಾನು ಇವೆಲ್ಲ ತಿಳಿದು ಅವ್ರನ್ನ ಹೆಂಗೆ ಸಾಯಿಸ್ತೀನಿ ನಾನು ಅಂತ ಅರ್ಜುನನ ಸಮಸ್ಯೆ. ಇನ್ನೂ ಮಿಕ್ಕಿದ ಸಮಸ್ಯೆ ಸ್ವಲ್ಪ ಇನ್ನು ಕೆಲವೊಂದು ಶ್ಲೋಕಗಳೆಲ್ಲ ಮುಗಿಸಿಬಿಡ್ತಾನೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇವರು ಶಂಕರಾನಂದ ಗೀತಾದಲ್ಲಿ ಫಸ್ಟ್ ಚಾಪ್ಟರ್ ಲಾಸ್ಟಲ್ಲೆಲ್ಲ ಫುಲ್ ಎಸೆನ್ಸ್, ಹೆಂಗೆ ಸಾಧನ ಚತುಷ್ಟಯ ಸಂಪತ್ತಿಗಳು ಅರ್ಜುನಲ್ಲಿ ಇದೆ ಅಂತ ಸ್ಪಷ್ಟವಾಗಿ ವ್ಯಕ್ತ ಮಾಡಿ ಬರೆದು ತೋರಿಸ್ಬಿಟ್ಟಿದ್ದಾರೆ. ಯಾವ್ಯಾವ ಗುಣದಿಂದ ನಾವು ಅದನ್ನು ನೋಡ್ಬೋದು. ಅರ್ಜುನಲ್ಲಿ ಕೂಡ ಸಾಧನ ಚತುಷ್ಟಯ ಸಂಪತ್ತಿ ಪೂರ್ತಿ ಇಲ್ಲ ಅಂದರೂ ಕೂಡ ಮ್ಯಾಕ್ಸಿಮಮ್ ಇತ್ತು ಅಂದು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.